ವೀಕ್ಷಕರೇ ನಮಸ್ಕಾರ. ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ತಮಗೊತ್ತು, ಈ ಕಾರ್ಯಕ್ರಮದಲ್ಲಿ ನಾವು ಮನುಷ್ಯನ ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ನುರಿತ ವೈದ್ಯರು ಅಥವಾ ತಜ್ಞರು ಅಂತೇಳಿ, ವಿಜ್ಞಾನಿಗಳಂತೇಳಿ ಅವ್ರನ್ನ ಕರ್ಕೊಂಡ್ಬಂದು ಒಂದೊಂದು ದಿನ ಒಂದೊಂದು ಟಾಪಿಕ್ ಅನ್ನು ತಗೊಂಡು ವಿವರವಾದ ಮಾಹಿತಿಯನ್ನು ಆಮ್ ಆದ್ಮಿ ಭಾಷೆಯಲ್ಲಿ, ಅಂದರೆ ನಮಗೆ ನಿಮಗೆ ಸುಲಭವಾಗಿ ಅರ್ಥವಾಗುವ ಮಟ್ಟಕ್ಕೆ ಅದಕ್ಕೆ ಸೀಮಿತವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ತೀವಿ. ಇವತ್ತಿನ ಚರ್ಚೆಯ ವಿಷಯ ಹೃದಯ ಮತ್ತು ಸಕ್ಕರೆ ಕಾಯಿಲೆ ಅಥವಾ ಡಯಾಬಿಟಿಸ್. ಸೊ ಏನು ಕೇಳಿದರೆ ಭಾಳ ಜನ ಹೇಳ್ತಾರೆ ಅವರಿಗೆ ಡಯಾಬಿಟಿಸ್ ಭಾಳ ಹೆಚ್ಚಾಗಿ ಹಾರ್ಟ್ ಫೇಲ್ ಆಗಿ ತೀರ್ಕೊಂಡ್ರು. ಉದಾಹರಣೆ ನಮ್ಮ ತಂದೆಯವರೇ ಕೂಡ ಡಯಾಬಿಟಿಸ್ ಹೆಚ್ಚಾಗಿ ಹಾರ್ಟ್ ಫೇಲ್ ಆಯಿತು ಸುಮಾರು 20 ವರ್ಷದ ಹಿಂದೆ. ಅದಕ್ಕೂ ಇದಕ್ಕೂ ಏನು ಸಂಬಂಧ? ಡಯಾಬಿಟಿಸ್ ಬರೋದು ಎಲ್ಲಿ, ಅದಕ್ಕೂ ಹಾರ್ಟ್ ಇರೋದು ಎಲ್ಲಿ, ಅದಕ್ಕೂ ಇದಕ್ಕೂ ಏನು ಸಂಬಂಧ? ಈ ಥರ ನಮ್ಮ ಜನಸಾಮಾನ್ಯರಿಗೆ ಆಸಕ್ತಿ ಇರುವಂಥ ಪ್ರಶ್ನೆಗಳನ್ನು ಇವತ್ತು ಚರ್ಚೆ ಮಾಡ್ತೀವಿ. ನಮಗೆ ಮಾಹಿತಿಯನ್ನು ಕೊಡೋದಕ್ಕೆ ಹೃದಯ ಚಿಕಿತ್ಸಾ ತಜ್ಞರು ನಿಮಗೆಲ್ಲ ಈಗಾಗಲೇ ಪರಿಚಯ ಆಗಿದ್ದಾರೆ ನಮ್ಮ ಕಾರ್ಯಕ್ರಮದ ಮುಖಾಂತರ ಕೂಡ. ಡಾಕ್ಟರ್ ದಿವಾಕರ್ ಭಟ್ ಇವರು ಆಸ್ಟರ್ RV ಆಸ್ಪತ್ರೆಯಲ್ಲಿ ಹೃದಯ ಚಿಕಿತ್ಸಕರು, ನಮ್ಮ ಭಾಷೆಯಲ್ಲಿ ಹಾರ್ಟ್ ಡಾಕ್ಟರು. ಸೊ ಇವರಿಗೆ ಒಂಥರ ಸ್ವಲ್ಪ ಅಕಾಡೆಮಿಕ್ ಇಂಟ್ರೆಸ್ಟ್ ಕೂಡ ಇದೆ. ಅವರು ಭಾಳ ಕಾಲದಿಂದನೂ ಆಪರೇಷನ್ ಮಾಡೋದು ಅವರ ದಿನನಿತ್ಯದ ಕೆಲಸ ಅಥವಾ ಅವರ ಡ್ಯೂಟಿ ಅಂತ ಇಟ್ಕೊಳ್ಳಿ. ಆದರೆ ಅದ್ರ ಜೊತೆಗೆ ಜನರನ್ನ ಎಜುಕೇಟ್ ಮಾಡೋದು, ಹೃದಯಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಎಜುಕೇಟ್ ಮಾಡುವಂಥ ಕೆಲಸ ಭಾಳ ಕಾಲದಿಂದ ಅವ್ರು ಮಾಡ್ಕೊಂಡ್ಬಂದಿದ್ದಾರೆ. ಅದು ಅವರ ಆಸಕ್ತಿಯ ವಿಷಯ ಕೂಡ. ಬನ್ನಿ ನಾವು ಇವತ್ತು ಡಯಾಬಿಟಿಸಿಗೂ ಹಾರ್ಟಿಗೂ ಏನು ಸಂಬಂಧ ಇದೆ, ಹೇಗೆ ಅದು ಕೆಲಸ ಮಾಡುತ್ತೆ ಹೇಳೋದನ್ನು ಕೇಳಿ ತಿಳ್ಕೊಳ್ಳೋಣ. ಡಾಕ್ಟರ್ ನಮಸ್ಕಾರ. ಇವತ್ತಿನ ಆಯುಷ್ಮಾನ್ ಭವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸರ್, ಈಗ ಸ್ವಾಭಾವಿಕವಾಗಿ ಮನುಷ್ಯನ ದೇಹ ನಾವು ಬಿಡಿಯಾಗಿ ನೋಡೋಕೆ ಬರೋದಿಲ್ಲ. ಈಗ ಏನೋ ನಿಮ್ಮ ಆಸ್ಪತ್ರೆಯಲ್ಲಿ ಬೇರೆ ಬೇರೆ ಬೋರ್ಡ್ ಹಾಕಿರ್ತಾರೆ. ಅದು ಮೊನ್ನೆ ಒಬ್ಬರು ಡಾಕ್ಟರ್ ಬಂದವರು ಹೇಳ್ತಾ ಇದ್ರು, ಒಬ್ಬರು ನಮ್ಮ ಕವಿ ಆಸ್ಪತ್ರೆಗೆ ಬಂದಾಗ ಆಗಿದ್ದು, ಕಣ್ಣಿನ ಡಾಕ್ಟರ್ ತೋರಿದಾಗ ಕಣ್ಣಿನ ಡಾಕ್ಟರ್ ಹೇಳಿದ್ರಂತೆ, ಇಲ್ಲಪ್ಪ ನಾ ಬಲಗಣ್ಣಿನ ಡಾಕ್ಟ್ರು, ಎಡಗಣ್ಣಿನ ಡಾಕ್ಟ್ರು ಆ ಫ್ಲೋರ್ನಲ್ಲಿ ಇದ್ದಾರೆ ಅಂತೇಳಿ. ಹಾಗೆ ಅದು ಸ್ಪೆಷಲೈಸೇಷನ್ ಆಗ್ತಾ ಇದೆ. ಆದರೆ ಮನುಷ್ಯನ ಬಾಡಿ ಹೋಲಿಸ್ಟಿಕ್, ಒಂದು ದೇಹ ಎದಕ್ಕೆಲ್ಲ ಎಲ್ಲ ಒಂದಕ್ಕೊಂದು ಕೆಲಸ ಮಾಡಬೇಕು. ಯಾವುದೇ ಒಂದು ಕೆಲಸ ನಿಲ್ಲಿಸಿದ್ರು ಅದು ಆಗ್ಲಿಕ್ಕಿಲ್ಲ, ಅಥವಾ ಮಹತ್ವದ ಅಂಗಗಳು. ಆದರೂ ಮೇಲ್ನೋಟಕ್ಕೆ ನಮಗೆ ಜನಸಾಮಾನ್ಯರಿಗಿರೋ ಕ್ವಶನ್ ಅಂದರೆ, ಡಯಾಬಿಟಿಸ್ಗೂ ಹಾರ್ಟಿಗೂ ನೇರವಾಗಿ ಏನು ಸಂಬಂಧ, ಅಥವಾ ಒಂದು ಪ್ರಿಲಿಮಿನರಿ ಆಗಿ ಡಯಾಬಿಟಿಸ್ ಅಂದರೆ ಏನು ಮೇಲ್ನೋಟಕ್ಕೆ ನಮ್ಮ ಏಕೈಕಿ ಹಾರ್ಟಿಗೆ ತೊಗೊಂಡೋಗುವಾಗ ಡಯಾಬಿಟಿಸ್ ಅಂದರೆ ಏನು ಅಂತ ನಾವು ಬೇಸಿಕ್ ತಿಳ್ಕೊಬೇಕು. ಡಯಾಬಿಟಿಸ್ ಏನು? ಡಯಾಬಿಟಿಸ್ ಅಂತ ಇಂಗ್ಲಿಷ್ನಲ್ಲಿ ಹೇಳ್ತಾರೆ, ಕನ್ನಡದಲ್ಲಿ ಮಧುಮೇಹ ರೋಗ ಇಲ್ಲ ಸಕ್ಕರೆ ಕಾಯಿಲೆ ಅಂತ ಹೇಳ್ತಾರೆ. ನಿಮಗೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ, ನಮ್ಮ ರಕ್ತದಲ್ಲಿ ಒಂದಿಷ್ಟು ಶುಗರ್, ಸಕ್ಕರೆ ಪ್ರಮಾಣ ಇರಬೇಕು ಅಂತ ಇದೆ. ಯಾಕೆಂದ್ರೆ ನಾನು ಹಿಂದಿನ ಇದರಲ್ಲೂ ಹೇಳಿದ್ದೆ ನಿಮಗೆ, ನಮ್ಮ ಜೀವಕೋಶಗಳಿಗೆ ಮೇನ್ ಆಗಿ ಬೇಕಾಗುವಂಥದ್ದು ಗ್ಲುಕೋಸು ಮತ್ತೆ ಆಕ್ಸಿಜನ್. ಹೌದು. ಸಕ್ಕರೆ ಇದು ಪ್ಲಸ್ ಆಮ್ಲಜನಕ, ಎನರ್ಜಿ ಬಿಡುಗಡೆ, ಎನರ್ಜಿ ಇದಾವೆ. ಸೊ ಈ ಗ್ಲುಕೋಸ್ ಅಥವಾ ಸಕ್ಕರೆ ಪ್ರಮಾಣ ನಮ್ಮ ದೇಹದಲ್ಲಿ ಒಂದು ಲೆವೆಲ್ಗಿಂತ ಜಾಸ್ತಿ ಇದ್ರೆ ಅದನ್ನ ನಾವು ಮಧುಮೇಹ ರೋಗ ಅಂತ ಹೇಳ್ತೀವಿ. ಇದಕ್ಕೆ ನಿಮ್ಗೆ ಎಲ್ಲರಿಗೂ ಗೊತ್ತಿರುತ್ತೆ, ಹೆಚ್ಚಿನ ಜನರಿಗೆ ರಕ್ತದಲ್ಲಿ ನಾವು ಶುಗರ್ ಪ್ರಮಾಣವನ್ನ ಅಳತೆ ಮಾಡಿದಾಗ ಖಾಲಿ ಹೊಟ್ಟೆಯಲ್ಲಿ ನಾವು ಹಸಿವಾಗಿದ್ದಾಗ 100 ಒಳಗಡೆ ಇರಬೇಕು. ನಾವು ತಿಂಡಿ ತಿಂದಾದ್ಮೇಲೆ 100ರಿಂದ 150, ಒಂದು ರಫ್ ಆಗಿ ನಿಮ್ಗೆ 130. ಕೆಲವರಿಗೆ ಅಲ್ಲಿ ತನಕನೂ ಸಪೋಸ್ ನೀವೇನೋ 2 ಸ್ಕೂಪ್ ಐಸ್ ಕ್ರೀಮ್ ತಿಂದ ತಕ್ಷಣ ಚೆಕ್ ಮಾಡಿದ್ರೆ ಸ್ವಲ್ಪ 140 ತನಕನೂ ನಾವು ನಾರ್ಮಲ್ ಅಂತ ಹೇಳ್ತೀವಿ. ಸೊ ಇದಕ್ಕಿಂತ ಮೇಲೆ ಏನಾದ್ರು ಇತ್ತು ಅಂದ್ರೆ ಅದನ್ನು ನಾವು ಸಕ್ಕರೆ ಕಾಯಿಲೆ ಅದನ್ನ. ಸರ್, ಇನ್ನೊಂದು ಅಚ್ಚ ಕನ್ನಡದಲ್ಲಿ ಒಂದು ಮಾತಿದೆ, ಇದು ಸಿಹಿ ಮೂತ್ರ. ಸಿಹಿ ಮೂತ್ರ ಅಂದ್ರೆ ಅದು ಎಲ್ಲಿವರಿಗೆ ಯಾಕೆ ನಾವು ಚಿಕ್ಕವರಿದ್ದಾಗ ಹೇಳಿದೀವಿ, ಯಾವನಾರು ಉಚ್ಚ ವಯದಲ್ಲಿ ಇರುವೆಗಳು ಬಂದು ಮುತ್ಕೊಂಡ್ರೆ ಚೆಕ್ ಮಾಡಿಸ್ಕೊಂಬರು ಸಿಹಿ ಮೂತ್ರ ಇದೆ ನೋಡು ಅಂತ. ಅಂದ್ರೆ ಅದು ಸಕ್ಕರೆಯಲ್ಲಿ ಮೂತ್ರದಲ್ಲಿ ಪಾಸ್ ಆಗ್ತದೆ. ಹೌದು. ಈಗ ನಮ್ಮ ದೇಹದಲ್ಲಿ ಒಂದು ಪ್ರಮಾಣದ 180 ತನಕ ಅಂತ ಇದೆ. ಅದ್ರ ದಾಟಿದ ತಕ್ಷಣ ಆಮೇಲೆ ಫಿಲ್ಟರ್ ಅಲ್ಲೂ ಅದು ಫಿಲ್ಟರ್ ಆಗಿ ಬಂದ್ಬಿಡುತ್ತೆ. ಅಲ್ಲಿ ತನಕ ಫಿಲ್ಟರ್ ಹೋಲ್ಡ್ ಮಾಡುತ್ತೆ. ಈಗ ನಿಮ್ ರಕ್ತದಲ್ಲಿ 130 140 ತನಕ ಶುಗರ್ ಇದ್ರೆ ನಮ್ ಕಿಡ್ನಿ ಅದನ್ನ ಹೋಲ್ಡ್ ಮಾಡುತ್ತೆ. ದೇಹದಲ್ಲಿ ಅದಕ್ಕಿಂತ ಜಾಸ್ತಿ ಇತ್ತು ಅಂದ್ರೆ ಅದು ಫಿಲ್ಟ್ರೇಷನ್ ಅಲ್ಲೂ ಆವಾಗ ಯೂರಿನ್ ಆವಾಗ ಅದನ್ನ ಸಿಹಿ ಮೂತ್ರ ಅಂತ. ಸಿಹಿ ಮೂತ್ರ.
ಸೊ ಅವಾಗ ಅದಕ್ಕೆ ಸಕ್ಕರೆ ಅಂದ್ರೆ ಆ ಮಟ್ಟಕ್ಕೆ ಇದು ಬಂದಾಗ ಇರುವೆಗಳು ಬರೋದು ಇರುವೆ ಹೌದು ಸ್ವಾಭಾವಿಕ ಇದು ಇರುವೆ ಗೊತ್ತಾಗ್ತದೆ. ಹೌದು ಪ್ರೂವನ್ ಇನ್ಫ್ಯಾಕ್ಟ್ ಶುಗರ್ ಇರೋನು ಮೂತ್ರ ಮಾಡಿ ಬಂದ್ರು ಅದರ ಸ್ಮೆಲ್ ಇಂದನೂ ನಾವು ಡಯಾಗ್ನೋಸ್ ಮಾಡಬಹುದು. ಓಕೆ ಓಕೆ. ಈಗ ಬಹುಶಃ ಅದೆಲ್ಲ ಒಂದು 200 ದಾಟದ ಮೇಲೆ ಬರ್ಬೋದು. ಹೌದು ಹೌದು. ಅಥವಾ ಇವನ್ ಅದಕ್ಕಿಂತ ಮೇಲೆ. ಅದಕ್ಕೆ ಕೀಟೋನ್ ಬಾಡೀಸ್ ಅಂತ ಜಾಸ್ತಿ ಆದಾಗ ಇನ್ನೂ ಜಾಸ್ತಿ ಸ್ಮೆಲ್ ಬರ್ತಾ ಹೋಗ್ತದೆ. ಓಕೆ. ಸೊ ಈಗ ನೀವು ಈಗ ಒಂದು ನೀರಲ್ಲಿ ಇದು ಪ್ಯೂರ್ ನೀರು ಅಂತ ತಿಳ್ಕೊಳ್ಳಿ, ಶುದ್ಧ ನೀರು ಹೇಗಿರುತ್ತೋ ಇದೇ ನೀರಿಗೆ ನೀವು ಒಂದು ಚಮಚ ಸಕ್ಕರೆ ಹಾಕಿ ಆವಾಗ ಅದು ಹೇಗೆ ಸಕ್ಕರೆ ಪಾಕ ತರ ಆಗುತ್ತೋ ಆವಾಗ ಅದರಿಂದ ನಮ್ಮ ದೇಹದಲ್ಲಿ ರೋಗಗಳು ಬರೋದು. ಈ ಶುದ್ಧ ನೀರು ನಮ್ಮ ಎಲ್ಲ ರಕ್ತ ಪೈಪ್ಗಳಲ್ಲಿ ಹರಿದಾಡಿದ್ರೆ ಚೆನ್ನಾಗಿ ಹರಿದಾಡುತ್ತೆ, ಎಲ್ಲೂ ಕೋಟಿಂಗ್ ಆಗಲ್ಲ, ಏನೂ ಆಗಲ್ಲ. ಅದೇ ನೀವು ಸಕ್ಕರೆ ಪಾಕ ದಪ್ಪವಾಗಿರುವಂತ ಸ್ವಲ್ಪ ನೀರು ಹರಿದಾಡಿದ್ರೆ ಎಲ್ಲ ಕಡೆ ಕೋಟಿಂಗ್ ಶುರುವಾಗುತ್ತೆ. ಹಾಗಾಗಿ ನಾವು ಹೇಳ್ತೀವಿ ಒಂದು ಮನುಷ್ಯನಿಗೆ ಸಕ್ಕರೆ ಕಾಯಿಲೆ ಅಥವಾ ಈ ಸಿಹಿಮೂತ್ರ ಮಧುಮೇಹ ರೋಗ 5 ವರ್ಷ ನೀವು ಅದನ್ನ ನೆಗ್ಲೆಕ್ಟ್ ಮಾಡಿದಿರಿ, ನಿಮ್ಗಿತ್ತು ಅದಕ್ಕೆ ನೀವು ಟ್ರೀಟ್ಮೆಂಟ್ ತಗೊಂಡಿಲ್ಲ ಅಂತ ಅಂದ್ರೆ 5 ವರ್ಷದಲ್ಲಿ ನಿಮ್ಗೆ ಒಂದೆಲ್ಲ ಒಂದು ಕಾಯಿಲೆ ಬಂದಿರೋದು ಪಕ್ಕ. ಅಂದ್ರೆ ಸರಿ, ಈಗ ನೀವು ಹೇಳೋದು ಸಕ್ಕರೆ ಕಾಯಿಲೆ ಬಂದ ಕೂಡಲೇ ಏನಾಗುತ್ತೆ, ಸ್ವಾಭಾವಿಕ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಿಗೆ ಓಡಾಡ್ತಿರುತ್ತೆ. ಅದರಿಂದಾಗಿ ರಕ್ತದ ನಿಮ್ಮ ಒಂದು ಸಾಂದ್ರತೆ ಅಂತ ಹೇಳ್ತೀವಲ್ಲ, ಥಿಕ್ನೆಸ್ ಅಥವಾ ಥಿಕ್ನೆಸ್ ಜಾಸ್ತಿ ಇರುತ್ತೆ. ಓಕೆ. ಈಗ ಸಕ್ಕರೆ ಇಲ್ದೇ ಇರೋವನ ರಕ್ತ, ಸಕ್ಕರೆ ಇದ್ದವನ ರಕ್ತ, ನೀವು ಅದನ್ನ ಥಿಕ್ನೆಸ್ ನೋಡಿದ್ರೆ ಶುದ್ಧ ಇರೋಒಂದು ತಿನ್ನಿರುತ್ತೆ ಬ್ಲಡ್, ಇವೊಂದು ದಪ್ಪ ಇರುತ್ತೆ. ಹೌದು, ನೀವು ಸಿಂಪಲ್ ಆಗಿ ಸಕ್ಕರೆ ಪಾಕ ಅಂತ ತಿಳ್ಕೊಳ್ಳಿ. ಈ ನೀರಿಗೂ ಸಕ್ಕರೆ ಹಾಕಿದ್ರು ಅಂತ. ಸೊ ಹಂಗಂದ್ರೆ ಡೆನ್ಸಿಟಿ ಹೆಚ್ಚಾಗ್ತದೆ. ಹೌದು. ಓಹೋ. ಅದರಿಂದಾಗಿ ಅದೆಲ್ಲ ಬಹಳ ಮೈನ್ಯೂಟ್ ಲೆವೆಲ್, ಬಟ್ ಅದು ಪ್ರತಿ ಸೆಕೆಂಡ್ ಅಲ್ಲೂ ನಮ್ಮ ಎಲ್ಲ ರಕ್ತನಾಳಗಳಲ್ಲೂ ರಕ್ತ ಹರಿತಾನೆ ಇರುತ್ತೆ. ಅದು ಕೋಟಿಂಗ್ ಆಗಿ ನಿಮ್ಮ ರಕ್ತನಾಳದ್ದು ಮೇಕಿಂಗ್ ಎಲ್ಲದು ಆ ಪರ್ಟಿಕ್ಯುಲರ್ ಇದಕ್ಕೆ ಥಿಕ್ನೆಸ್ ಗೆ ಅಡ್ಜಸ್ಟ್ ಅಥವಾ ಡೆವಲಪ್ ಆಗಿರೋದು. ಹೌದು. ಅದ್ರಲ್ಲಿ ಏನೇ ಏರ್ಪೇರಾದ್ರೂ ಕೂಡ ಅದು ಅಲ್ಲಿ ಏನಾದ್ರು ಒಂದು ಮಾಡುತ್ತೆ. ಅದು ನೀವು ದಿವಸ ಪ್ರತಿ ಸೆಕೆಂಡ್ ಅಲ್ಲೂ ಬ್ಲಡ್ ಹರಿತಾ ಇದ್ದಾಗ ಒಂದು ಚೂರು ಕೋಟಿಂಗ್ ಆದ್ರೂ ಒಂದು 5 ವರ್ಷದಲ್ಲಿ ಅದು ಕೋಟಿಂಗ್ ಜಾಸ್ತಿ ಆಗಿ ಬ್ಲಾಕೇಜ್ ಅಂತ ಹೇಳ್ತೀವಿ. ಓಕೆ. ನೀವ್ ಹೇಳುದು ಫ್ಯಾಟ್ ಕಂಟೆಂಟ್ ಹೆಚ್ಚಾದ್ರೆ ನಮ್ಮ ಒಬೆಸಿಟಿಯಿಂದಾಗಿ ಒಳಗಡೆ ಕೋಟಿಂಗ್ ಆಗುತ್ತೆ, ಕೊಲೆಸ್ಟ್ರಾಲ್ ಅದನ್ನು ಈ ಸಕ್ಕರೆ ಕೂಡ ಅದೇ ತರ ಶುಗರ್ ಕೋಟಿಂಗ್ ಆಗುತ್ತೆ. ಈಗ ಶುಗರ್ ಸಂಗಡ ನೀವು ಮತ್ತೊಂದು ಸ್ವಲ್ಪ ಏನೋ ಮಣ್ಣು ಹಾಕಿದ್ರಿ, ಇನ್ನೇನೋ ಒಂದು ಕಲ್ಲು ಹಾಕಿದ್ರೆ ಅದಕ್ಕೆ ನಾವು ಈ ಕೊಲೆಸ್ಟ್ರಾಲ್ ಅಂತ ಹೇಳ್ತೀವಿ, ಫ್ಯಾಟ್ ಅಂತ ಹೇಳ್ತೀವಿ, ಟ್ರೈಗ್ಲಿಸರೈಡ್ ಅಂತ ಹೇಳ್ತೀವಿ. ಇನ್ನು ಏನೇನು ಅಶುದ್ಧ ಇವೆಲ್ಲ ಅದ್ರ ರಕ್ತದಲ್ಲಿ ಸೇರ್ಕೊಳ್ಳುತ್ತಾ ಅಂತ ಒಂದು ರಕ್ತ, ಅಥವಾ ಅದೇ ಮನುಷ್ಯ ಸ್ಮೋಕಿಂಗ್ ಮಾಡ್ತಾನ ಅಂತ ಇಟ್ಕೊಳ್ಳಿ, ಆ ನಿಕೋಟಿನ್ ಇಂದ ಒಳಗಡೆ ನಮ್ಮ ಪೈಪ್ ಇಂಟಿಮಲ್ ಲೇಯರ್ ಡ್ಯಾಮೇಜ್ ಆಗಿರುತ್ತೆ, ಅದ್ರ ಮೇಲೆ ಈ ಥಿಕ್ ಬ್ಲಡ್ ಹೋಗುತ್ತೆ. ಅವಾಗ ಡಬಲ್. ಓಕೆ. ಸೊ ನೀವ್ ಹೇಳೋದು ಈಗ ಸಕ್ಕರೆ ಕಾಯಿಲೆ ಬಂತು ಅಂತಾದ್ರೆ ಸಕ್ಕರೆ ಪ್ರಮಾಣ ರಕ್ತದಲ್ಲಿ ಹೆಚ್ಚಾಗ್ತದೆ, ಅದು ಕೋಟಿಂಗ್ ಆಗ್ತಾ ಹೋಗುತ್ತೆ. ಅಂದ್ರೆ ಇದು ಸಕ್ಕರೆ ಕನ್ವರ್ಟ್ ಆಗಿ ಹೌದು, ಸಕ್ಕರೆನೆ ಅದ್ರ ಸಂಗಡ ಇವೆಲ್ಲ ಕೊಲೆಸ್ಟ್ರಾಲು, ಸ್ಮೋಕಿಂಗು, BP ಇವೆಲ್ಲ ಇತ್ತು ಅಂದ್ರೆ ಅದರದ್ದು ಸ್ಪೀಡ್ ಜಾಸ್ತಿ ಆಗುತ್ತೆ, ಕೋಟಿಂಗ್ ಸ್ಪೀಡ್. ಬಹುಶಃ ಇದು ನಾವು ಹೊರಗಿನ ದೃಷ್ಟಿಯಿಂದ ಹೋದ್ರೆ ಸಕ್ಕರೆ ಸ್ವಾಭಾವಿಕ ಅಂಟು, ಹೌದು, ಬೇರೆದನ್ನ ಹಿಡ್ಕೊಳ್ಳುವಂತ ಶಕ್ತಿ ಇದ್ದು ಅಲ್ಲೂ ಹಂಗೆ ಕೆಲಸ. ಅದೇ ಸೇಮ್ ಮೆಕ್ಯಾನಿಸಮ್ ಇದು. ನಿಮ್ಗೆ ಸಕ್ಕರೆ ಕಾಯಿಲೆ ಬಂದು ಒಂದು 2 ವರ್ಷ 3 ವರ್ಷ 4 ವರ್ಷ ಏನೂ ಆಗದೆ ಇರ್ಬೋದು. ಸೊ ಅದಕ್ಕೆ ಎಷ್ಟೋ ಬಾರಿ ಹೇಳ್ತಾರೆ, ನಾವು ಒಂದ್ ಮನುಷ್ಯನಿಗೆ ನೋಡೋದು ನಿನ್ಗೆ ಸಕ್ಕರೆ ಕಾಯಿಲೆ ಇದೆ ಔಷಧಿ ತಗೋ ಅಂತ ಹೇಳಿರ್ತೀವಿ, ಬಟ್ ಅವನಿಗೆ ಕನ್ವಿನ್ಸ್ ಆಗಿರಲ್ಲ, ಮನವರಿಕೆ ಆಗಿರಲ್ಲ, ನಾನ್ ಚೆನ್ನಾಗಿದ್ದೀನಲ್ಲ, ಡಾಕ್ಟರ್ ಸುಮ್ಮನೆ ಬರೆದಿದ್ದಾರೆ ಯಾಕೆ ತಗೋಬೇಕು ಅಂತ ತಗೊಳ್ಳಲ್ಲ. ಅದೇ ಮನುಷ್ಯನಿಗೆ ಅದು 5 ವರ್ಷ ಆದ್ಮೇಲೆ ಅವ್ನು ಬರ್ತಾನೆ, ಸರ್ ಒಂದು ಕಣ್ಣು ಸ್ವಲ್ಪ ಕಾಣ್ತಾ ಇಲ್ಲ, ಅಥವಾ ಕಾಲಲ್ಲಿ ಎಲ್ಲೋ ಒಂದು ನೋವು ಬರ್ತಾ ಇದೆ, ಅಥವಾ ಹೃದಯದಲ್ಲಿ ನೋವು ಬರ್ತಾ ಇದೆ, ಕಿಡ್ನಿಯಲ್ಲಿ ಏನೋ ಪ್ರಾಬ್ಲಮ್ ಅಂದ್ರೆ ಆಲ್ರೆಡಿ ಕೋಟಿಂಗ್ ಆಗ್ಬಿಟ್ಟಿದೆ. ಆವಾಗ ಡಾಕ್ಟರ್ ಹತ್ರ ಏನ್ ಮಾಡ್ಲಿಕ್ಕೂ ಆಗಲ್ಲ. ಸರಿ, ಈಗ ಇಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ, ಉಪ ಪ್ರಶ್ನೆ. ನಾವೀಗ ಕೃಷಿಯಲ್ಲಿ ಬಂದ್ರೆ ಡ್ರಿಪ್ ಇರಿಗೇಷನ್ ಸಿಸ್ಟಮ್ನಲ್ಲಿ ನೀರಿನಲ್ಲಿ ಉಪ್ಪಿನಂಶ ಇದ್ರೆ, ಸಾಲ್ಟ್ ಇದ್ರೆ ಅದು ಕೋಟಿಂಗ್ ಆಗ್ತದೆ. ನೀವೇನ್ ಹೇಳಿದ್ರೆ ಹಂಗೆ ಕರೆಕ್ಟ್. ಅದನ್ನು ನಾವು ಅವಾಗ ಉಪ್ಪು ಆಗ್ತದೆ, ಅದೆಲ್ಲ ಅವಾಗ ಡ್ರಿಪ್ಪರ್ ಎಲ್ಲ ಬ್ಲಾಕ್ ಆಗ್ತದೆ ಒಂದು ಹಂತ ದಾಟಿದ್ರೆ. ಅದಕ್ಕೆ ನಾವು ಫಿಲ್ಟರ್ ಸಿಸ್ಟಮ್, ನೀವು ಕಿಡ್ನಿ ಹೊರಗಿನೊಳಗೆ ಇಟ್ಟಿದ್ದೀರಿ, ನಾವು ಹೊರಗಿಂದ ಫಿಲ್ಟರ್ ಸಿಸ್ಟಮ್ ಹಾಕ್ತಿವಿ. ಆದ್ರೆ ಆ ಫಿಲ್ಟರ್ ದಾಟಿ ಬರ್ತದೆ ಒಂದು ಹಂತ ದಾಟಿದ್ರೆ. ಆದ್ರೆ ನಮಗದಕ್ಕೆ ಆಸಿಡ್ ವಾಶ್ ಸಿಸ್ಟಮ್ ಇದೆ. ವರ್ಷಕ್ಕೊಂದ್ಸರಿ 2 ಸರಿ ನಾವು ಆಸಿಡ್ ಅನ್ನು ಕೊಟ್ಟು ಆ ಒಳಗಡೆ ಕೋಟಿಂಗ್ ಅನ್ನ ತೆಗೆಯುವಂತ ಟ್ರಿಕ್ ನಮ್ಮ ಹತ್ರ ಇದೆ. ನಿಮ್ಮ ಹತ್ರ ಇಲ್ವಾ? ಇದೆ. ಓಕೆ. ಅದನ್ನೇ ನಾವು ಪ್ರತಿ ದಿವಸ ಪ್ರತಿ ಮನುಷ್ಯನು ಮಾಡ್ಬೇಕು ಅಂತ ಹೇಳೋದು. ಓಕೆ. ಒಂದು ಆಹಾರ, 2ನೇದು ನಿದ್ರೆ,
ನಿದ್ರೆಯಲ್ಲಿ ಎಷ್ಟೋ ನಮ್ಮ ಈ ರೀತಿ ಜೈವಿಕ ಕ್ರಿಯೆಗಳು ಆಗ್ಬಿಟ್ರೆ. ಆಮೇಲೆ ಎಕ್ಸರ್ಸೈಸ್, ಈಗ ನೀವು ಒಂದು ಬಾರಿ ನಮ್ಗೆ ಬೆವರು ಬರೋ ತನಕ ಎಕ್ಸರ್ಸೈಸ್ ಮಾಡಿದ್ವಿ ಅಂದ್ರೆ ಆಲ್ ದಿ ಸ್ಮಾಲ್ ಪೈಪ್ಸ್ ಎಲ್ಲ ವಾಶ್ಔಟ್ ಆಗಿರುತ್ತೆ. ಸಣ್ಣ ಪುಟ್ಟ ಫೋರ್ಸ್ ಅಲ್ಲಿ ಹೋಗಿರುತ್ತಲ್ಲ ಬ್ಲಡ್. ನೀವು ಹೇಳಿದ್ರೆ ಎಕ್ಸರ್ಸೈಸ್ ಮಾಡಿದಾಗ ಸ್ವಾಭಾವಿಕ ಹಾರ್ಟ್ ಬೀಟ್ ಹೆಚ್ಚಾಗಿ ಎಲ್ಲಾ ಕಡೆ ಸಣ್ಣ ಪುಟ್ಟ ಕೋಟಿಂಗ್. ಆವಾಗ ನೀವು ಸರಿಯಾಗಿ ಬೆವರು ಬರುವಂಗೆ ಓಡಾಡಿದ್ರೆ ರಕ್ತನಾಳಗಳು ದೊಡ್ಡ ಆಗತ್ತೆ. ಅವಾಗ ಈಗ ನಿಮ್ ಆಸಿಡ್ ವಾಶ್ ವ್ಯವಸ್ಥೆ ಇದೆ, ಪ್ರತಿ ದಿವಸನೂ ಮಾಡ್ಕೋಬಹುದು ಒಂದು ಮನುಷ್ಯ. ಎಕ್ಸರ್ಸೈಸು, ಯೋಗ, ಮೆಡಿಟೇಷನ್, ಸಾಕಷ್ಟು ನಿದ್ರೆ ಎಲ್ಲದೂ ಇದೆ. ಮಾಡಿದ್ರೆ ಹಂಗಾರೆ ಈ ಪೈಪ್ಗಳು ಕ್ಲೀನ್ ಆಗ್ತದೆ. ಹೌದು, ನೋಡಿ ಅದಕ್ಕೇನೆ ನಾವು ಹೆಲ್ದಿ ಲೈಫ್ ಸ್ಟೈಲ್ ಅಂತ ಹೇಳೋದು ಇದಕ್ಕೇನೆ. ಹೆಲ್ದಿ ಲೈಫ್ ಸ್ಟೈಲ್ ಅಂದ್ರೆ ಇವನ್ನೆಲ್ಲ ಮಾಡಿದವನಿಗೆ ಕೋಟಿಂಗ್ ಪ್ರಮಾಣ ಕಡಿಮೆ ಆಗುತ್ತೆ, ಅವನಿಗೆ ಯಾವುದೇ ಕಾಯಿಲೆ ಬೇಗ ಬರಲ್ಲ. ಸರ್, ಇಲ್ಲಿ ಎರಡು ವಿಷಯ. ಮೇಲ್ನೋಟಕ್ಕೆ ಈಗ ಎಕ್ಸರ್ಸೈಸ್ ಮಾಡಿದ್ರೆ ಕಾರ್ಬೋಹೈಡ್ರೇಟ್ ಬರ್ನಿಂಗ್, ಕ್ಯಾಲರಿ ಬರ್ನಿಂಗ್ ಅಂತ ಹೇಳ್ತಾರೆ, ಆಯ್ತಾ? ಅಲ್ಲೊಂದು ನಾನು ಉಪ ಪ್ರಶ್ನೆ ಕೇಳ್ತೀನಿ, ನಿಮ್ಮಂತ ಡಾಕ್ಟರ್ ಸಿಕ್ಕಾಗ ಕೇಳ್ಕೊಂಡ್ಬಿಡ್ಬೇಕು. ನಾನು ಒಂದು ಪ್ರಶ್ನೆ ಕೇಳ್ತೀನಿ, ಕ್ಯಾಲರಿ ಬರ್ನಿಂಗ್ ಯಾವಾಗ? ಕ್ಯಾಲರಿ ಹೆಚ್ಚಾದ್ರೆ ತಾನೇ ಬರ್ನಿಂಗು? ಇರುವಷ್ಟನ್ನು ಖಾಲಿ ಮಾಡ್ಬೇಕು ಅಲ್ವಾ? ಹಾಗಲ್ಲ, ಅದು ನಾವು ನಾರ್ಮಲ್ ಮನುಷ್ಯಂಗೆ ಎಷ್ಟು ಬೇಕೋ ಅಷ್ಟು ನಾವು ತಿಂತೀವಿ ಅಂತಾದ್ರೆ ನನ್ ಕೆಲಸ ಮಾಡಕ್ ಬೇಕು, ಮಾತಾಡಕ್ ಬೇಕು, ಓಡಾಡಕ್ ಬೇಕು. ಮನುಷ್ಯರಿಗೆ ಶುಗರ್ ಲೋ ಆದ್ರೆ ಆಗಿಂದಾಗ ಸತ್ತೋಗ್ತಾನೆ. ಹೆಚ್ಚಾದ್ರೆ 4 ವರ್ಷ ಬದುಕ್ಬೋದು, ಕಡಿಮೆ ಆದ್ರೆ ಅವಾಗೆ ಸತ್ತೋಗ್ತಾನೆ ಅಲ್ವಾ? ಹಂಗಾಗಿ ಶುಗರ್ ಆ ಲೆವೆಲ್ ಬೇಕು. ಈಗ ನಾನು ಒಂದು ಕಾರಿಗೆ ಟ್ಯಾಂಕ್ ತುಂಬಾ ಪೆಟ್ರೋಲ್ ತುಂಬ್ಕೊಂಬರೋದು, ಏನದು ಡೇಂಜರ್ ಅಂತೇಳಿ ಕಾರು ಆನ್ ಇಟ್ಟು 20% ಟ್ಯಾಂಕ್ ಅನ್ನು ಖಾಲಿ ಮಾಡೋದು. ಅದ್ರ ಬದಲು ನಾನು ಪೆಟ್ರೋಲ್ ಹಾಕುವಾಗೇನೆ 80% ತುಂಬಿದ್ರೆ ಸಾಕಿತ್ತಲ್ವಾ? ಅವು ನಾನು ಬರ್ನ್ ಮಾಡೋ ಅಗತ್ಯ ಇಲ್ಲ. ಹಾಗೆ ನಾನು ಇಲ್ಲಿ ಏನಕ್ಕೆ ಕೇಳಕ್ ಹೊರಟೆ ಅಂದ್ರೆ, ಫ್ಯಾಟ್ ಬರ್ನಿಂಗು ಎಕ್ಸಸ್ ಇದ್ದರೆ ಮಾತ್ರ, ಇಲ್ಲಾಂದ್ರೆ ಅದ್ರ ಅಗತ್ಯ ಇಲ್ಲ. ಎಕ್ಸರ್ಸೈಸ್ ಬಿಡಿ, ಬೇರೆ ಬೇರೆ ಕಾರಣ. ಈಗ ವಾಕಿಂಗ್ ಮಾಡೋದು ನಮ್ಮ ಎಲ್ಲ ಲೂಸ್ ಆಗ್ಬೇಕು, ನರ್ವಸ್ ಸಿಸ್ಟಮ್, ಈಗ ಬೇರೆ ಬೇರೆ ಕಾರಣಕ್ಕೆ ಬೇಕು. ಬರೇ ಕ್ಯಾಲರಿ ಬರ್ನಿಂಗ್ ಒಂದೇ ಅಲ್ಲ ಎಕ್ಸರ್ಸೈಸ್ ನಲ್ಲಿ, ಅಥವಾ ನಮ್ಗೆ ಫ್ರೆಶ್ನೆಸ್ಸಿಗೆ ಅದಕ್ಕೆ. ಆದ್ರೆ ಈ ಕ್ಯಾಲರಿ ಬರ್ನಿಂಗ್ ಹೇಳೋ ಮಾತು ಹೆಚ್ಚಾದರೆ ಮಾತ್ರ. ಹೌದು, ನಾವು ಮನಸ್ಸಿಗೆ ಬಂದಷ್ಟು ತಿಂದ್ರೆ ಬೇಕು, ಅದಷ್ಟು ಅವಶ್ಯಕತೆ ಇದೆ. ಪ್ರತಿಯೊಂದು ಮನುಷ್ಯನಿಗೂ ನಮ್ಮ ದೈನಂದಿನ ಚಟುವಟಿಕೆಗಳನ್ನು ಮಾಡ್ಲಿಕ್ಕೆ 1,500 ದಿಂದ 2,000 ಕ್ಯಾಲರಿ ಬೇಕೇ ಬೇಕು. ಅದು ನಾವು ಮಾಮೂಲಿ ಊಟ ಮಾಡುವಂತದ್ರಲ್ಲಿ ಬರುತ್ತೆ. ಅದನ್ನ ತಿಂದ್ರೆ ಅವಾಗ ಈ ಕ್ಯಾಲರಿ ಬರ್ನಿಂಗ್ ಮಾತ್ರ ಬರುತ್ತೆ, ಅವಶ್ಯಕತೆ ಇಲ್ಲ. ಬಟ್ ನೀವೇನ್ ಹೇಳಿದ್ರಿ, ಈಗ ವಾಕಿಂಗು ಇದೆಲ್ಲ ಮಾಡುವಾಗ ಅವಾಗ ಈ ಬ್ಲಡ್ ಪೈಪ್ ದಿನಾನು ಕ್ಲೀನ್ ಆಗ್ತದೆ, ಸಿಸ್ಟಮ್ ಇದೆ. ಓಕೆ, ಆದ್ರೆ ಅವಾಗ ನೀವು ಹೇಳೋದು ಬಿಪಿ ಹೆಚ್ಚಾಗ್ತದೆ. ಬಿಪಿ ಹೆಚ್ಚಾಗ್ತದ ಅಥವಾ ಸ್ಪೀಡ್ ಆಗ್ತದೆ? ಬ್ಲಡ್ ಫ್ಲೋ ಫಾಸ್ಟ್ ಆಗ್ತದೆ. ಹಾರ್ಟ್ ಪಟ ಬಡ್ಕೊಳ್ತದೆ, ಪಟ ರಕ್ತ ಬಂದು ಪಟ ಹೋಗ್ತದೆ, ಬಿಪಿ ಹೆಚ್ಚಾಗೋದಿಲ್ಲ. ಪ್ಲಸ್ ಎಕ್ಸರ್ಸೈಸ್ ಇಂದ ನಿಮ್ದು ಕೊಲೆಸ್ಟ್ರಾಲ್ ಇವು ಯಾವ್ದು ಜಾಸ್ತಿ ಬರಲ್ಲ, ಎಲ್ಲ ವಾಶ್ಔಟ್ ಆಗ್ತದೆ. ಅಥವಾ ಕ್ಲೀನ್ಸಿಂಗ್ ಪ್ರೊಸೆಸ್ ಅಂತಾನು ಹೇಳ್ಬೋದು. ಕ್ಲೀನ್ಸಿಂಗ್ ಅಂತಾನೆ ಹೇಳ್ತೀವಿ. ಸೊ ನೀವು ಹೇಳುದು ಹಂಗಾದ್ರೆ ಬಿಪಿ ಟೆಂಪ್ರವರ್ಲಿ ಜಾಸ್ತಿ ಆಗಿರುತ್ತೆ, ಇಟ್ ಇಸ್ ನಾಟ್ ಅ ಪರ್ಮನೆಂಟ್ ಬ್ಲಡ್ ಪ್ರೆಷರ್ ಅಲ್ಲ. ಬಟ್ ಅವಾಗ ಹೆಚ್ಚಾಗುತ್ತೆ ಬಿಪಿ. ಹೌದು, ನಾವು ಎಕ್ಸರ್ಸೈಸ್ ಮಾಡಿದಾಗ ಬಿಪಿ ಒಂದಿಷ್ಟು ಪ್ರಮಾಣ ಜಾಸ್ತಿ ಆಗ್ಲೇಬೇಕು. ಇನ್ಫ್ಯಾಕ್ಟ್ ನಿಮ್ಗೆ ಟ್ರೆಡ್ಮಿಲ್ ಟೆಸ್ಟ್ ಮಾಡ್ಬೇಕಿದ್ರು ಎವ್ರಿ 2 minutes ಬಿಪಿ ಚೆಕ್ ಮಾಡ್ತಾನೆ ಇರ್ತಾರೆ. ಸೊ 5 ನಿಮಿಷ ನೀವು ವಾಕ್ ಮಾಡಿದ್ಮೇಲೆ ನಿಮ್ದು ಬಿಪಿ ಸ್ವಲ್ಪ ಜಾಸ್ತಿ ಇರುತ್ತೆ, ಹಾರ್ಟ್ ರೇಟು ಜಾಸ್ತಿ ಇರುತ್ತೆ. ಅದಕ್ಕೆಲ್ಲ ಒಂದು ಲಿಮಿಟ್ ಇದೆ. ಓಕೆ, ಹಾರ್ಟ್ ರೇಟು ಮತ್ತು ಬಿಪಿ ಎರಡು ಜಾಸ್ತಿ ಹೌದು. ಅಂದ್ರೆ ಈಗ ಫಾಸ್ಟ್ ಒಂದು ಸ್ಪೀಡ್ ಒಂದೆಲ್ಲ ಪ್ರೆಷರ್ ಕೂಡ ಹೌದು. ಏನಕ್ಕಿದ್ರೆ ಅದು ಬ್ಲಡ್ ವೆಸಲ್ಸ್ ಒಂದು ಲಿಮಿಟ್ ಇದೆ, ಅವಾಗ ಅದು ಎಕ್ಸ್ಪಾಂಡ್ ಆಗುತ್ತೆ. ಜೋರ್ ಹೋಗುವಾಗ ಬಿಪಿ ಹೆಚ್ಚಾಗ್ತದೆ, ಬಟ್ ದೇ ಶುಡ್ ಬಿ ಸಮ್ ಲಿಮಿಟ್, ಇಲ್ಲ ನಾವೆಲ್ಲ ಹಾರ್ಟ್ ಫೇಲ್ ಆಗುತ್ತೆ. ಹಾರ್ಟ್ ಒಂದು ಹಂತ ದಾಟಿ. ಏನಿವೆ, ನಾವು ಈ ಮೂಲ ವಿಷಯಕ್ಕೆ ಬಂದ್ರೆ, ನೀವು ಹೇಳೋದು ಈ ಶುಗರು ಅಥವಾ ನಮ್ಮ ಡಯಾಬಿಟಿಸ್ನಿಂದಾಗಿ ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹೆಚ್ಚಾಗಿ ಅದು ನೀವೇನೋ ಅದನ್ನ ಖಾಲಿ ಮಾಡ್ಲಿಲ್ಲ ಅಂದ್ರೆ ಅಥವಾ ಕ್ಲೀನ್ ಮಾಡ್ಲಿಲ್ಲ ಅಂದ್ರೆ ಕೋಟಿಂಗ್ ಆಗ್ತಾನೆ ಹೋಗುತ್ತೆ. ಹೌದು. ಸೊ ಅಲ್ಟಿಮೇಟ್ಲಿ ಕೋಟಿಂಗ್ ಆದ್ರೆ ಏನಾಗ್ತದೆ? ಬಿಪಿ ಹೆಚ್ಚಾಗ್ತದೆ. ಈಗ ನೀವು ಅದು ಹೇಗೆ ನಿಮ್ಮ ಸ್ಪ್ರಿಂಕ್ಲರ್ಗಳಲ್ಲಿ ಬ್ಲಾಕ್ ಆಗಿ ಬ್ಲಡ್ ಅದು ಹೇಗೆ ಸ್ಪ್ರಿಂಕ್ ಮಾಡಲ್ವಾ, ಅದೇ ರೀತಿ ಎಲ್ಲ ಕಡೆ ಬ್ಲಾಕೇಜ್ ಆದ್ರೆ ಈಗ ನಮ್ಗೆ ಕಣ್ಣಿಗೆ ನಮ್ ದೃಷ್ಟಿ ಬರ್ಬೇಕಂದ್ರೆ ಕಣ್ಣಿನ ಪೊರಗೆ ಸಾಕಷ್ಟು ಬ್ಲಡ್ ಬರ್ತಾ ಇರ್ಬೇಕು. ಹೌದು, ಅದು ಬರಲ್ಲ, ಮಂಜು ಹಿಡಿಯುತ್ತೆ. ಓಕೆ, ಅಲ್ಟಿಮೇಟ್ಲಿ ಬ್ಲಾಕಿಂಗ್. ಇನ್ಫ್ಯಾಕ್ಟ್ ಈ ಏಜಿಂಗ್ ಪ್ರೋಸೆಸ್ ಅಂತ ಏನಿದೆಯಲ್ಲ, ಅಥವಾ ಈ ಕೋಟಿಂಗ್, ಅಥೆರೋಸ್ಕ್ಲೆರೋಸಿಸ್, ಇವೆಲ್ಲ ಒಂದೇ, ಬೇರೆ ಬೇರೆ ಶಬ್ದಗಳನ್ನು ಹೇಳ್ತೀವಿ ನಾವು. ಹಾಗಾಗಿ ನಾವು ಈಗ ನಮ್ಮ ಸೈನ್ಸ್ ವೈಜ್ಞಾನಿಕ ಫೀಲ್ಡ್ ಎಷ್ಟೇ ಬೆಳವಣಿಗೆ ಆಗಿದೆ, ಏನೇ ಹೇಳಿದ್ರು ಏಜಿಂಗ್ ಪ್ರೋಸೆಸ್ ಅನ್ನ ತಡೆಗಟ್ಟಲಿಕ್ಕೆ ನಮ್ಮ ಹತ್ರ ಇನ್ನೂ ತನಕ ಆಗಿಲ್ಲ. ಟ್ರೈ ಮಾಡ್ತಾ ಇದ್ದಾರೆ, ಅದಕ್ಕೆ ಸಾಕಷ್ಟು ಪ್ರಯತ್ನಗಳು ನಡೀತಾನೆ ಇದೆ. ಇದಕ್ಕೆ ಮೂಲ ಕಾರಣ ಇದೇನೆ. ಈಗ ನಾನು ಲಾಸ್ಟ್ ಟೈಮ್ ಹೈಯೆಸ್ಟ್ ರಿಸರ್ಚ್ ಇನ್ವೆಸ್ಟ್ಮೆಂಟ್ ಆಗ್ತಾ ಇರೋದು ಅದ್ರ ಮೇಲೆ. ಹೌದು, ಮನುಷ್ಯನನ್ನ ಅಮರ ಮಾಡುವಂತ. ಸೊ ಏನ್ ಕೇಳಿದ್ರೆ ನೀವು ಹೇಳೋದು ಕೋಟಿಂಗ್ ಪ್ರೋಸೆಸ್ ಎವ್ರಿ ಡೇ ಆಗುತ್ತೆ. ನಾವು ಹುಟ್ಟಿದ ಮೊದಲನೇ ದಿನದಿಂದಲೇ ಶುರು ಆಗುತ್ತೆ. ಅದು ಯಾವ ಸ್ಪೀಡ್ ಅಲ್ಲಿ ಎಷ್ಟು ಪ್ರಮಾಣದಲ್ಲಿ ಆಗುತ್ತೆ ಅನ್ನೋದು ಅವನ
ತಿನ್ನುವ ಅವನ ಆಹಾರ ಪದ್ಧತಿಯಲ್ಲಿ ಅವನ ಜೀವನ ಕ್ರಮದಲ್ಲಿ ಈ ಒಂದು ಸಂದರ್ಭದಲ್ಲಿ ಜೆನೆಟಿಕ್ಸ್ ಎಲ್ಲದೂ ಕೂಡಿ ಎಲ್ಲದೂ ಇರುತ್ತೆ. ಅದ್ರ ಮೇಲೆ ಟೋಟಲ್ ನಾವು ಎಷ್ಟು ವರ್ಷ ಬದುಕ್ತಾರೆ, ಹೇಗೆ ಬದುಕ್ತಾರೆ, ಆಮೇಲೆ ಹೇಗೆ ಸಾಯ್ತಾರೆ, ಹೌದು, ಎಲ್ಲದೂ ಕೂಡ ಎಲ್ಲದೂ ತೀರ್ಮಾನ ಆಗುತ್ತೆ. ಸೊ ಈಗ ನೀವ್ ಹೇಳೋದು ಶುಗರು ಕೋಟಿಂಗ್ ಆಗಿದ್ರಿಂದ ಅಲ್ಟಿಮೇಟ್ಲಿ ಮೆಕ್ಯಾನಿಸಮ್ ಏನಂದ್ರೆ ಬ್ಲಾಕಿಂಗ್ ಆಗಿನೇ ಪ್ರಾಬ್ಲಮ್. ಹೌದು, ಬೇರೆ ಏನ್ ದಾರಿ ಅಲ್ಲ. ವ್ಯಾಸ್ಕ್ಯುಲೋಪತಿ ಅಂತ ನಮ್ಮ ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಹೇಳ್ಬೇಕಂದ್ರೆ ಡಿಫ್ಯೂಸ್ ವ್ಯಾಸ್ಕ್ಯುಲೋಪತಿ, ಅಲ್ಲಿಂದನೇ ಎಲ್ಲ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಎಲ್ಲ ವ್ಯಾಸ್ಕ್ಯುಲರ್ ಬಂಡ ಇದು ಪೈಪ್ ಸಣ್ಣ ಪೈಪ್ ಸಣ್ಣ ಎಲ್ಲ ಅಲ್ಲಲ್ಲಿ ಬ್ಲಾಕ್ ಆಗ್ತದೆ. ಅವಾಗ ರಕ್ತ ಅಲ್ಲಿಗೆ ಹೋಗೋದಿಲ್ಲ. ಕಣ್ಣಿಗೆ ಶಾರ್ಟೇಜ್ ಆದ್ರೆ ಕಣ್ಣು ಕಾಣದಂಗ ಆಗ್ತದೆ. ಬ್ರೈನಿಗೆ ಹೋಗೋದು ಸ್ಟಾಪ್ ಆದ್ರೆ ಸ್ಟ್ರೋಕ್ ಅಂತ ಹೇಳ್ತೀವಿ. ಹಾರ್ಟ್ ಹೋದ್ರೆ ಹಾರ್ಟ್ ಅಟ್ಯಾಕ್, ಕಾಲಿಗೆ ಹೋಗೋದಾದ್ರೆ ಗ್ಯಾಂಗ್ರೀನ್. ಸೊ ಅಲ್ಟಿಮೇಟ್ಲಿ ಇದು ಹೋಗೋದು ನೀವು ಹೇಳೋದು ಬ್ಲಾಕಿಂಗ್. ಇದ್ರದ್ದು ಮೆಕ್ಯಾನಿಸಮ್ ಏನ್ ಕೇಳಿದ್ರೆ ಬ್ಲಾಕ್ ಆಗೋದು. ಸೊ ಸಕ್ಕರೆ ಹೋಗಿ ಬ್ಲಾಕ್ ಆಗುತ್ತೆ ಇದರಲ್ಲಿ. ನಾರಾಯಣ ಹೆಲ್ತ್ ಎಲ್ಲ ಆರೋಗ್ಯ ಸೇವೆಗಳು ಒಂದೇ ಸೂರಿನಡಿಯಲ್ಲಿ. ಹೃದ್ರೋಗದ ಚಿಕಿತ್ಸೆ ಮತ್ತು ಸಮಗ್ರ ಆರೈಕೆ, 35ಕ್ಕೂ ಹೆಚ್ಚು ಸೂಪರ್ ಸ್ಪೆಷಾಲಿಟಿಗಳು, ಕ್ಯಾನ್ಸರ್ ಹಾಗೂ ಅಸ್ಥಿಮಜ್ಜೆ ವಿಭಾಗ, ಮಂಡಿ, ಕೀಲು, ಬೆನ್ನುಹುರಿ ಮತ್ತು ಟ್ರಾಮಾ ಚಿಕಿತ್ಸೆಗೆ ಶ್ರೇಷ್ಠತಾ ಕೇಂದ್ರ, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೇವೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ನಾರಾಯಣ ಹೆಲ್ತ್ ಸಿಟಿ, ಬೆಂಗಳೂರು. ಅಪೋಲೋ ಆಯುರ್ವೇದ ದೇಶದ ಅತಿ ದೊಡ್ಡ ಆಯುರ್ವೇದ ಆಸ್ಪತ್ರೆ ಸರಣಿ. ಗುಣಮಟ್ಟಕ್ಕಾಗಿನ ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಏಕೈಕ ಆಯುರ್ವೇದ ಸಂಸ್ಥೆ. ಹೆಲ್ತ್ ಇನ್ಶೂರೆನ್ಸ್ ಮತ್ತು ಟಿಪಿಎಗಳಿಂದ ಕ್ಯಾಶ್ಲೆಸ್ ಸೌಲಭ್ಯ. ಸುಲಭಕ್ಕೆ ವಾಸಿಯಾಗದ ಬಹುರೋಗ ಪೀಡಿತರಿಗೆ ಶುದ್ಧ ಆಯುರ್ವೇದ ಚಿಕಿತ್ಸೆ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಚಿಕಿತ್ಸಾ ಮಾರ್ಗದರ್ಶನ ಮತ್ತು ಆಕರ್ಷಕ ಡಿಸ್ಕೌಂಟ್. ಅಪೋಲೋ ಆಯುರ್ವೇದ. ವಿಶ್ವಾರಾಧ್ಯ ಕ್ಯಾನ್ಸರ್ ಆಸ್ಪತ್ರೆ ಮತ್ತು ಸಂಶೋಧನಾ ಸಂಸ್ಥೆ. ವಿಶ್ವದ ಅತ್ಯುತ್ತಮ ರೇಡಿಯೋಥೆರಪಿ ಈಗ ದಾವಣಗೆರೆಯಲ್ಲಿ. ಮೆಡಿಕಲ್, ರೇಡಿಯೇಷನ್ ಮತ್ತು ಸರ್ಜಿಕಲ್ ಆಂಕಾಲಜಿ ವಿಭಾಗಗಳೊಂದಿಗೆ ಸಮಗ್ರ ಕ್ಯಾನ್ಸರ್ ಚಿಕಿತ್ಸೆ, ಗರ್ಭಕೋಶ ಕ್ಯಾನ್ಸರ್ ತಡೆಗೆ ವ್ಯಾಕ್ಸಿನ್, ತ್ವರಿತ ಚಿಕಿತ್ಸೆ, ವ್ಯಕ್ತಿಗತ ಆರೈಕೆ, ಎಲ್ಲ ಆರೋಗ್ಯ ವಿಮಾ ಸೌಲಭ್ಯ. ಫಾರ್ಮ್ ಟಿವಿ ಹೆಲ್ತ್ ಗ್ರಾಹಕರಿಗೆ ಆದ್ಯತೆಯ ಉಪಚಾರ ಮತ್ತು ಆಕರ್ಷಕ ಡಿಸ್ಕೌಂಟ್. ಕಳೆದೆರಡು ವರ್ಷಗಳಿಂದ ಕರ್ನಾಟಕದ ಆರೋಗ್ಯ ಸೇವೆಯಲ್ಲಿ ವಿಶ್ವಾರಾಧ್ಯ. ಈ ಹೃದಯ ಕಾಯಿಲೆಯಿಂದ ಸಾಯುವವರಲ್ಲಿ ಅಥವಾ ಹಾರ್ಟ್ ಅಟ್ಯಾಕ್ ಆಗಿ ಸಾಯುವವರಲ್ಲಿ ಅಥವಾ ಕಾರ್ಡಿಯಾಕ್ ಅರೆಸ್ಟ್ ಆಗಿ ಸಾಯುವವರಲ್ಲಿ ಡಯಾಬಿಟಿಸಿನ ಪರ್ಸೆಂಟೇಜ್ ಎಷ್ಟು? ಡಯಾಬಿಟಿಸ್ ಕಾರಣದಿಂದ 60 to 70%. ನಾನು 10 ಪೇಷಂಟ್ ಹಾರ್ಟ್ ಪೇಷಂಟ್ ನೋಡಿದ್ರೆ ಅದರಲ್ಲಿ 6 ರಿಂದ 7 ಪೇಷಂಟ್ಗೆ ಶುಗರ್ ಇರುತ್ತೆ. ಓಕೆ, ಅಷ್ಟು ಅದರದ್ದು ಪಾಲಿದೆ. ಅಷ್ಟು ಪಾಲಿದೆ. ಇನ್ಫ್ಯಾಕ್ಟ್ ನೀವು ಕಾಮನ್ ಪಾಪ್ಯುಲೇಷನ್ ತಗೊಂಡ್ರು, ಈಗ ಜನರಲ್ ಪಾಪ್ಯುಲೇಷನ್ ತಗೊಂಡ್ರು 1/3 ಆಫ್ ದ ಪಾಪ್ಯುಲೇಷನ್ is having high sugar in ನಮ್ಮ ಇಂಡಿಯಾದಲ್ಲಿ. ಅದು ಬೆಂಗಳೂರಲ್ಲಿ ಇನ್ನೂ ಸ್ವಲ್ಪ ಜಾಸ್ತಿ. ಓಕೆ, ಅದು ಕಾರಣಗಳು ಅದಕ್ಕೆಲ್ಲ ಹಲವಾರು ಕಾರಣ. ಸ್ಟ್ರೆಸ್ ಆಫ್ ಲೈಫ್ ಸ್ಟೈಲು, ಫುಡ್ ಹ್ಯಾಬಿಟ್ಸ್, ತಿನ್ನೋದು ಎಲ್ಲೋದು ಅದೆಲ್ಲ ಸೇರ್ಕೊಂಡಿದೆ ಅಲ್ಲಿ. ಸೊ ಹಂಗಿದ್ರೆ ನೀವು ಈಗ ಒಟ್ಟಾರೆ ಹೃದಯ ಕಾಯಿಲೆಯಲ್ಲಿ ಡಯಾಬಿಟಿಸ್ ಕಾರಣನೇ ಮೇಜರ್. ಹೌದು. ಇನ್ಫ್ಯಾಕ್ಟ್ ನನಗೆ ಪ್ರತಿ ದಿವಸ ಪೇಷಂಟ್ ಕೇಳ್ತಾರೆ, ಸರ್ ನಮ್ಮ ಫಾದರಿಗೆ ಈಗ ಆಪರೇಷನ್ ಬೇಕು ಅಂತ ಹೇಳಿರ್ತೀನಿ ನಾನು. ನಮ್ಮ ಫಾದರಿಗೆ ಡಯಾಬಿಟಿಸ್ ಇದೆಯಲ್ಲ, ಆಪರೇಷನ್ ಗಾಯ ತಡ್ಕೋತಾರ, ಎಲ್ಲ ಮಾಮೂಲಿ ಪ್ರಶ್ನೆಗಳು. ಅವಾಗ ನಾನು ಹೇಳ್ತೀನಿ, ನಾನು ಮಾಡೋ 10 ಪೇಷಂಟಲ್ಲಿ 7 ಪೇಷಂಟಿಗೆ ಶುಗರ್ ಇರತ್ತಪ್ಪ, ನಾನು ಮಾಡ್ತೀವಿ. ಅದನ್ನ ಹೇಗೆ ತಡೆಗಟ್ಟಬೇಕು ಅದನ್ನ ನಮ್ಗೆ ಗೊತ್ತಿರುತ್ತೆ, ಕಂಟ್ರೋಲ್ ಮಾಡ್ಕೊಂಡು ಮಾಡ್ತೀವಿ ಅಂತ ಹೇಳಿ. ಓಕೆ, ಸೊ ಹಂಗಿದ್ರೆ ಈಗ ಈ ಒಬೆಸಿಟಿ ಅಥವಾ ಫ್ಯಾಟು ಅಥವಾ ಕೊಲೆಸ್ಟ್ರಾಲ್ ಕಿಂತ ಹೆಚ್ಚಿನ ಸಮಸ್ಯೆ ಡಯಾಬಿಟಿಸ್. ಹೌದು. ಓಕೆ, ಈ ಪ್ರಶ್ನೆಯಲ್ಲೇ ಉತ್ತರ ಸಿಕ್ಬಿಡುತ್ತೆ. ಈಗ ಹಂಗಾರೆ ಇದನ್ನ ತಡಿಬೇಕು ಅಂದ್ರೆ ಡಯಾಬಿಟಿಸ್ ಅನ್ನ ಅಥವಾ ಸಕ್ಕರೆ ಪ್ರಮಾಣವನ್ನ ಕಂಟ್ರೋಲ್ ಇಟ್ಕೋಬೇಕು. ಇದು ಇಷ್ಟೊಂದು ಜ್ಞಾನ ಇದೆ ನಮಗೆ, ಆದರೆ ಈ ಜ್ಞಾನವನ್ನು ನಾವು ಕಾಮನ್ ಮ್ಯಾನ್ಗೆ ತಿಳಿಸಿ ಹೇಳುವುದು ಇಷ್ಟು ಕಷ್ಟದ ಕೆಲಸ ಆಗಿದೆ ಅಂದ್ರೆ, ಮೊದಲನೇದಾಗಿ ಈ ಶುಗರು ರಕ್ತದಲ್ಲಿ ಜಾಸ್ತಿ ಇದೆ ಅಂತ ಕಂಡುಹಿಡಿಲಿಕ್ಕೆ ರಕ್ತದಿಂದನೇ ಮಾಡಬೇಕು, ಬೇರೆ ಯಾವುದೂ ದಾರಿ ಇಲ್ಲ. ಹೌದು, ಚುಚ್ಚಬೇಕು, 1 ಡ್ರಾಪ್ ಬ್ಲಡ್ ಬೇಕು, ಚೆಕ್ ಮಾಡಬೇಕು. ಈಗೆಲ್ಲ ಸಿಂಪಲ್ ಇಕ್ವಿಪ್ಮೆಂಟ್ ಆದ್ರೂ ಅದಿಷ್ಟಾರು ಮಾಡ್ಕೋಬೇಕಲ್ಲ ಮನುಷ್ಯ. ಸೊ ಚೆಕ್ ಮಾಡ್ದೇನೆ ಯಾವ ಡಾಕ್ಟರ್ನು ಹಿಂಗ್ ಮುಖ ನೋಡ್ಬಿಟ್ಟು ನಿನಗೆ ಶುಗರ್ ಇದೆ ಅಂತ ಹೇಳಲಿಕ್ಕಾಗಲ್ಲ, ಕನ್ಫರ್ಮ್ ಮಾಡ್ಲೇಬೇಕು. ಇದಕ್ಕೆ ಸ್ವಲ್ಪ ಕಷ್ಟದ ಕೆಲಸ. ಅಂದ್ರೆ ಹೆಚ್ಚಿನ ಜನ ಚುಚ್ಕೊಳ್ಳೋಕ್ಕೂ ಹೆದರ್ತಾರೆ. ಅಷ್ಟಕ್ಕೂ. ಎರಡನೇದು, ನಾವು ಅಕಸ್ಮಾತ್ ಹೇಳಿದ್ರು
ಈ ಡಾಕ್ಟರ್ ಮಷಿನ್ ಸರಿ ಇಲ್ಲೇನೋ ನಾನು ನಾನು ಸರಿ ಚೆನ್ನಾಗಿದ್ದೀನಿ. ಸೈಕಾಲಜಿ ಬಹಳ ಇದೆ. ಯಾಕೆಂದ್ರೆ ಶುಗರ್ ಬಂದು ನಿಮ್ಗೆ 3-4 ವರ್ಷ ನಿಮ್ಗೆ ಏನು ಗೊತ್ತಾಗಲ್ಲ, ನೀವು ಚೆನ್ನಾಗೇ ಇರ್ತೀರ, ಎಲ್ಲ ಓಡಾಡ್ಕೊಂಡು ಎಲ್ಲ ಡಾಕ್ಟರ್ ಹೇಳಿದ್ದು ನಂಬೇಕು. ಆವಾಗ ವರ್ಷಕ್ಕೊಂದ್ಸರಿ 2 ಸರಿ ಚೆಕ್ ಮಾಡೋದೊಂದೇ ದಾರಿ. ಚೆಕ್ ಮಾಡದೆ ಬಿಟ್ರೆ ಏನು ಗೊತ್ತಾಗಲ್ಲ ಸರ್. ಒಂದ್ ಹೇಳ್ತೀನಿ, ಡಯಾಬಿಟಿಸ್ ಹಾರ್ಟ್ ಎಲ್ಲರಿಗೂ ಈಗ ಹಾರ್ಟ್ ಅಟ್ಯಾಕ್ ಬಗ್ಗೆ ಹೆದರಿಕೆ ಇದೆ, ಸತ್ತೋಗ್ತಾನೆ ಅಂತ. ಡಯಾಬಿಟಿಸ್ ಬಂದ್ರೆ ಅಯ್ಯೋ ಬಿಡೋ, ನಾನು ನನ್ನ ತಾತಂಗಿತ್ತು ಅಪ್ಪಂಗಿತ್ತು, ನಾನು ಡಯಾಬಿಟಿಸ್ ಇದ್ರು ನಾನು ಕೇಸರಿ ತಿಂತೀನಿ ಹೇಳುವಂತ ಅಟಿಟ್ಯೂಡ್ ಇನ್ನೂ ಇದೆ. ಆದ್ರೆ ಡಯಾಬಿಟಿಸ್ ಬಂದ್ರೆ ನೀನೇನು ಆಗೋದಿಲ್ಲಪ್ಪ, ಆಯ್ತು ನೀನ್ ಹೇಳ್ದಂಗೆ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಿ ಅಂತೇಳಿ ಹೆದರ್ಸಿದ್ರೆ ಜನ ಸ್ವಲ್ಪ. ಅಂಡ್ ಇಟ್ ಇಸ್ ಎ ಫ್ಯಾಕ್ಟ್. ನೀವು 70%, 60-70% ಇದೇ ಕಾರಣ ಅಂತಂದ್ರೆ ಅದು ನೀವು ದಿನನಿತ್ಯ ಆಪರೇಷನ್ ಮಾಡೋರೇ ಹೇಳುವಾಗ ಮತ್ತೆ ದೂಸರ ಅಲ್ಲ. ಈಗ ಹಾರ್ಟ್ ಒಂದೇ ಅಲ್ಲ, ಈಗ ನಾನು ಹಾರ್ಟ್ ಸ್ಪೆಷಲಿಸ್ಟ್ ಆಗಿ ಹಾರ್ಟ್ ತೊಂದರೆಗಳು ನೋಡ್ತೀನಿ. ಈಗ ಕಿಡ್ನಿ ಫೇಲಿಯರ್, ನೀವು ಬೇಕಾದ್ರೆ ಕಿಡ್ನಿ ಸ್ಪೆಷಲಿಸ್ಟ್ ಬಂದಾಗ ಕೇಳಿ, ಕಾಮನೆಸ್ಟ್ ರೀಸನ್ ಫಾರ್ ಕಿಡ್ನಿ ಫೇಲಿಯರ್ ಅಂತ ಕೇಳಿ, ಡಯಾಬಿಟಿಕ್ ವ್ಯಾಸ್ಕ್ಯುಲೋಪತಿ ಅಂತ ಹೇಳ್ತಾರೆ. ನೀವು ಬ್ರೈನ್ ಡಾಕ್ಟರ್ ಬಂದಾಗ ಕೇಳಿ, ಸ್ಟ್ರೋಕ್ ಆಗ್ಲಿಕ್ಕೆ ಕಾಮನೆಸ್ಟ್ ಕಾರಣ ಅಂತ ಕೇಳಿ, ಡಯಾಬಿಟಿಕ್ ವ್ಯಾಸ್ಕ್ಯುಲೋಪತಿ. ವ್ಯಾಸ್ಕ್ಯುಲೋಪತಿ ಅಂದ್ರೆ ಬ್ಲಾಕೇಡ್ ಆಫ್ ಸ್ಮಾಲ್ ವೆಸಲ್ಸ್, ಸ್ಮಾಲ್ ಪೈಪ್ಸ್, ಸಣ್ಣ ಪೈಪ್ಗಳು. ಏನಾಗುತ್ತೆ ಈಗ 130 ಕಟ್ ಆಫ್ ಪಾಯಿಂಟ್ ಶುಗರ್ ಅಥವಾ 140 ಕಟ್ ಆಫ್ ಪಾಯಿಂಟ್ ಇತ್ತು ಒಂದ್ ಕಾಲದಲ್ಲಿ. ಶುಗರ್ ಲೆವೆಲ್ ಊಟ ಮಾಡಿದ್ಮೇಲೆ 140 ಇದ್ರೆ ನಾರ್ಮಲ್, ಅದ್ರ ಮೇಲ್ ದಾಟಿದ್ರೆ ಡಯಾಬಿಟಿಕ್, ಕೆಳಗಿದ್ರೆ ತೊಂದರೆ ಇಲ್ಲ. ಅದನ್ನ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಮಾಡಿ ಅದನ್ನ 130ಕ್ಕೆ ತಂದ್ರು. ಸೊ ದಟ್ ಏಕಾಏಕಿ ಜಗತ್ತಿನ 100 ಕೋಟಿ ಜನ ಡಯಾಬಿಟಿಕ್ ಆದ್ರು. ಅಷ್ಟು ಗುಳಿಗೆ ಹೆಚ್ಚಿಗೆ ಖರ್ಚಾಯ್ತು ಹೇಳುವಂತ ಕ್ಲೇಮ್ ಇದೆ. ಹೌದಾ? ಇದನ್ನೆಲ್ಲ ಎಕ್ಸ್ಪರ್ಟ್ಗಳು ಕುತ್ಕೊಂಡು ಮಾಡಿರ್ತಾರೆ. ಇದನ್ನ ಅಷ್ಟು ಸುಲಭವಾಗಿ ಹೇಳಲಿಕ್ಕಾಗಲ್ಲ. ವಿ ಕೆನಾಟ್ ಜನರಲೈಸ್. ಯಾಕೆಂದ್ರೆ ಎಕ್ಸ್ಪರ್ಟ್ಗಳು ವುಡ್ ಹಾವ್ ಸೀನ್ ದ ಡಿಸೀಸ್ ಬಿಟ್ವೀನ್ 130 and 140. ಸೈಡ್ ಎಫೆಕ್ಟ್ ಆಗಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಪೇಷಂಟ್ ವಿ ವುಡ್ ಹಾವ್ ಲಾಸ್ಟ್. ಡಯಾಬಿಟಿಕ್ ವ್ಯಾಸ್ಕ್ಯುಲೋಪತಿ. ಹೌದು. ಈಗ ಅದನ್ನು ಮಾಡಿರ್ತಾರೆ, ಅವರು ಪ್ರಯೋಗ ಮಾಡಿರ್ತಾರೆ. ಒಂದು 100 ಜನರಿಗೆ 140 ಶುಗರ್ ಇಟ್ಟು 5 ವರ್ಷ ನೋಡೋದು, ಇನ್ನು 100 ಜನರಿಗೆ 130 ಇಟ್ಟು 130 5 ವರ್ಷ ಏನ್ ಸಿಂಪ್ಟಮ್ ಆಗಿದೆ ಅಂತ ನೋಡೋದು. ಸೊ 140 ಇರೋನಿಗೆ ಜಾಸ್ತಿ ಆಗಿದೆ ಅಂತಂದ್ರೆ ಅವಾಗ ರೆಕಮೆಂಡೇಶನ್ ಬಂದೇ ಬರುತ್ತೆ 130 ಇಟ್ಕೊಂಡ್ರೆ ಒಳ್ಳೇದು ಅಂತ. ಓಕೆ. ಈಗ ನೀವು ಮತ್ತೆ ಈ ತರದ ರೆಕಮೆಂಡೇಶನ್ ಚೇಂಜ್ ಮಾಡುವಾಗ ಸಾಕಷ್ಟು ಟ್ರಯಲ್ ಮಾಡಿ, ಸೈಂಟಿಫಿಕ್ ಎವಿಡೆನ್ಸ್, ಡಬಲ್ ಬ್ಲೈಂಡ್ ರ್ಯಾಂಡಮೈಸ್ಡ್ ಕಂಟ್ರೋಲ್ ಅಂತ ಹೇಳ್ತೀವಿ. ಅಷ್ಟು ಮಾಡ್ದೇನೆ ಅದು ಮಾಡ್ಲಿಕ್ಕೆ ಎಮರ್ಜೆನ್ಸಿ ಕೋವಿಡ್ ವ್ಯಾಕ್ಸಿನ್ ಗೊತ್ತಿತ್ತು ಎಲ್ಲರಿಗೆ ಇದು ಹೊಡಿತದೆ ಒಂದಿನ ಅಂತ. ಬಟ್ ಅವಾಗ ಎಮರ್ಜೆನ್ಸಿ ಇತ್ತು. ನಾವೀಗ ನೆಗೆಟಿವ್ ಆಗಿ ಹೇಳೋದಕ್ಕಿಂತ ಒಂದಿಷ್ಟು ಪಾಸಿಟಿವ್ ಜನ ಬದುಕಿದ್ರು. ಹೌದು. ಇನ್ನೊಂದು ಕ್ಲೇಮು ನಿಮ್ಮ ಮೇಲೆ, ಈಗೆಲ್ಲ ನಿಮ್ಮ ಆಲೋಪತಿ ಮೆಡಿಸಿನ್ಸು ಇದೆಲ್ಲ ಹೆಚ್ಚಿನ ರಿಸರ್ಚು ಇವತ್ತಿನ ಡೇಟಿಗೆ ಆಗ್ತಾ ಇರೋದು ಯುರೋಪಲ್ಲಿ, ಅಮೆರಿಕನ್ ಕಂಟ್ರೀಸ್ ಅಲ್ಲಿ. ಏನಕ್ಕೆ ನಮ್ಮಲ್ಲಿ ಆ ಮಟ್ಟದ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇಲ್ಲ ಈ ಪಾಪ್ಯುಲೇಷನ್ಗೆ. ನೀವೇನೋ ಬರೇ ಕ್ಲಿನಿಕಲ್ ಟ್ರಯಲ್ ಮಾಡೋರು ಹೊರತು ಒರಿಜಿನಲ್ ರಿಸರ್ಚ್ ಇಂಡಿಯಾದಲ್ಲಿ ಆಗ್ತಾ ಇಲ್ಲ ಅನ್ನೋದೊಂದು ಕ್ಲೇಮ್. ಸೊ ಬಹುತೇಕ ನೀವು ಓದಿರೋ ಪುಸ್ತಕದಿಂದ ಹಿಡಿದು, ನೀವು ನೋಡಿರೋ ಚಿತ್ರದಿಂದ ಹಿಡಿದು, ಮೆಡಿಕಲ್ ಲ್ಯಾಂಗ್ವೇಜ್ ಅಲ್ಲಿ ಇರೋದೆಲ್ಲ ಯುರೋಪಿಯನ್ನು. ಅದು ರೇಸ್ಗಳು ಬೇರೆ, ಫುಡ್ ಹ್ಯಾಬಿಟ್ ಬೇರೆ, ಅವರ ಲೈಫ್ ಸ್ಟೈಲ್ ಬೇರೆ, ಕ್ಲೈಮೆಟಿಕ್ ಕಂಡೀಷನ್ ಬೇರೆ. ಅಲ್ಲಿ 130ಕ್ಕೆ ಡಯಾಬಿಟಿಸ್ ಇರ್ಬೋದು, ಇಂಡಿಯಾದವನಿಗೆ ಅದು ಅಪ್ಲೈ ಆಗ್ಲಿಕ್ಕಿಲ್ಲ. ಅದಕ್ಕೆಲ್ಲ ಸಾಕಷ್ಟು ಅದಕ್ಕೇನು ಮಾಡಿಫಿಕೇಶನ್ ಮಾಡಬೇಕು ಅದನ್ನೆಲ್ಲ ಇಂಡಿಯನ್ ಪಾಪ್ಯುಲೇಷನ್ಗೆ ಮಾಡ್ಕೊಂಡಿರ್ತಾರೆ ಇಂಡಿಯನ್ ಎಕ್ಸ್ಪರ್ಟ್ಸ್. ಬಿಕಾಸ್ ನಾವು ಡೈಲಿ ಆ ಥರ ಪೇಷಂಟ್ ನೋಡಿ ಹೌದು, ಆ ತರ ಡಾಟಾ ಬೇಕಷ್ಟಿರುತ್ತೆ, ಎಕ್ಸ್ಪೀರಿಯನ್ಸ್ ಇಲ್ಲಪ್ಪ ನಮ್ಮಲ್ಲಿ ದಿನ ಬರ್ತಾರೆ 130 ಇದ್ದ ಗಟ್ಟಿ ಇದ್ದಾನೆ ಅಂತ ನೀವು ಹೇಳ್ತೀರಿ. ಸೊ ಅದು ವಾಪಸ್ ಫೀಡ್ಬ್ಯಾಕ್ ಹೋಗುತ್ತೆ. ಸೊ ಅದಕ್ಕೆ ತಕ್ಕಾಗಿ ಇಂಡಿಯಾದಾಗ ಚೇಂಜಸ್ ಆಗ್ತದೆ. ನಾಟ್ ಆನ್ ರೆಕಾರ್ಡ್ ನಿಮ್ಗೆ ಗೊತ್ತಿರುತ್ತೆ. ಇಲ್ಲ 140 ಈಗ ವಿತ್ ಸೋಷಿಯಲ್ ಮೀಡಿಯಾ, ಇಂಟರ್ನೆಟ್ ಇವೆಲ್ಲ ಎಲ್ಲಿ ಏನೇ ಹೊಸದ್ ಕಂಡು ಹಿಡಿದ್ರು ವೆರಿ ನೆಕ್ಸ್ಟ್ ಡೇ ವಿ ಗೆಟ್ ಟು ನೋ ಗೊತ್ತಿರುತ್ತೆ. ಬಟ್ ನಮ್ಮ ಪೇಷಂಟ್ಗೆ, ನಮ್ಮ ಜಿಯೋಗ್ರಫಿಕ್ ಇವ್ರಿಗೆ ಏನೇನು ಮಾಡಿಫಿಕೇಶನ್ ಮಾಡ್ಕೋಬೇಕು ಅದನ್ನೆಲ್ಲ ಮಾಡ್ಕೋತಾರೆ. ಪ್ಲಸ್ ಅದಕ್ಕೆಲ್ಲ ನಮ್ದು ಈಗ ಮೆಡಿಕಲ್ ಅಸೋಸಿಯೇಷನ್ ಅಂತ ಇರುತ್ತೆ, ಮೀಟಿಂಗ್ ಗಳಾಗುತ್ತೆ, ಅಲ್ಲಿ ನೀವು ಡಿಸ್ಕಸ್ ಮಾಡಿರ್ತೀರಿ. ಹೌದು. ಓಕೆ. ಕೊನೆ ಪಕ್ಷ ಇಂಡಿಯಾದ ಮಟ್ಟಕ್ಕೆ ನೀವು ಅಪ್ಲೈ ಹೌದು ಮಾಡೇ ಮಾಡಿ, ನಿಮ್ಗೆ ರೈಟ್ಸ್ ಇದೆ. ಹೌದು. ಇಂಡಿಯಾದ ಮಟ್ಟಕ್ಕೆ ಬೇಡ. ಈಗ ನಾನು ಐ ಆಮ್ ಫ್ರಮ್ ಸಿರ್ಸಿ, ಬೆಂಗಳೂರಲ್ಲಿ ಏನೋ ಒಂದು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಇರುತ್ತೆ, ಅದು ದ ಸೇಮ್ ಥಿಂಗ್ ಐ ಕೆನಾಟ್ ಫಾಲೋ ಇನ್ ಸಿರ್ಸಿ. ಅಷ್ಟು ವ್ಯತ್ಯಾಸ ಇದ್ದೇ ಇರುತ್ತೆ. ಕ್ಯಾಪಿಟಲ್ ಸಿಟಿಗೂನು, ಡಿಸ್ಟ್ರಿಕ್ಟ್ ಪ್ಲೇಸ್ಗೂನು, ತಾಲೂಕಾ ಪ್ಲೇಸ್ಗೂನು, ಆಮೇಲೆ ಊರು ಹಳ್ಳಿ ಲೆವೆಲ್ಗೂ ಅದಕ್ಕೆ ಮಾಡಿಫಿಕೇಶನ್ ನಾವು ಮಾಡ್ಕೊಳ್ಳೇಬೇಕಾಗುತ್ತೆ. ಗುಡ್ ಡಾಕ್ಟರ್ ವಿಲ್ ಡೂ ದಟ್. ಓಕೆ. ಅಂಡ್ ಯು ಆರ್ ಅಲೌಡ್ ಟು ಡೂ ಇಟ್. ಎಸ್. ಅದಕ್ಕೇನು ಯಾರು ತಕರಾರಿಲ್ಲ. ಏನಕ್ಕೆ ಸರ್ ನಾ ಈ ಮಾತು ಕೇಳ್ತೀನಿ? ಅದು ತಕರಾರಿಲ್ಲ ಅಂದ್ರೆ ಅದು
ರೋಗಿ ಮತ್ತು ಪೇಷಂಟ್ ನಂಬಿಕೆ ಮೇಲೆ ಹೋಗುತ್ತೆ. ಮೇಲೆ ಹೋಗ್ತದೆ. ಈಗ ಅಲ್ಲಿ ಎದುರುಗಡೆ ಇರೋನು ಅವನು 10 ಪ್ರಶ್ನೆ ಕೇಳಿ ಯಾಕೆ ಹಿಂಗ್ ಮಾಡ್ತಾ ಇದೀರಾ ಹಂಗ್ ಮಾಡ್ತಾ ಇದೀರಾ ಅಂತ ಕೇಳಿದ್ರೆ ಆಯ್ತು ನಿನಗೆ ಬೇಕಾದ್ರೆ ಬೆಂಗಳೂರು ನಂಗೆ ಮಾಡ್ತೀನಪ್ಪ ಅಂತ ಮಾಡ್ಲೇಬೇಕು. ನೀ ಬದುಕ್ತೀಯ ಸಾಹಿತ್ಯ ನಿನ್ನ ಇಷ್ಟ, ನಾನು ಪ್ರೋಟೋಕಾಲ್ ಪ್ರಕಾರ ಮಾಡ್ತೀನಿ, ಆನ್ ರೆಕಾರ್ಡ್ ಏನಿದೆ ಮಾಡ್ತೀನಿ. ಅವಾಗ ಆ ತರ ಹೋಗುತ್ತೆ. ಏನಕ್ಕೆ ನಾನು ಈ ಪ್ರಶ್ನೆ ಕೇಳಿದೆ ಸ್ಪೆಸಿಫಿಕ್ ಆಗಿ ಕೇಳ್ತೇನೆ ಅಂದ್ರೆ, ಈಗ ನೀವು ಸಾಮಾನ್ಯವಾಗಿ ಇದರ ವಿಷಯ ಬಂದಾಗ LVEF ಲೆಫ್ಟ್ ವೆಂಟ್ರಿಕಲ್ ಇಜೆಕ್ಷನ್ ಫ್ಯಾಕ್ಟರ್ ವಿಷಯ ಬಂದಾಗ, ಸೊ LVEF ಅಕಾರ್ಡಿಂಗ್ ಟು ಯುವರ್ ಅಲೋಪತಿ 55-60 ಇದ್ರೆ 55 ಇದ್ರೆ ನಾರ್ಮಲ್. 100% ವಿಷಯ ಯಾರಿಗೆ ಇರಲ್ಲ. 50-60% ಅಂದ್ರೆ ಅದು ಇದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಮೊದಲು ಬೈ ಬರ್ತೆ 60%. ಇಲ್ಲ ಆತರ ಅಲ್ಲ ಅದು. ಈಗ ಅದೇನಂದ್ರೆ ಈಗ ಲೆಫ್ಟ್ ವೆಂಟ್ರಿಕ್ಯುಲರ್ ಕ್ಯಾವಿಟಿ ಅಂತ ಇರುತ್ತೆ. ಈಗ ಕ್ಯಾವಿಟಿ ಒಳಗಡೆ ನಿಮ್ಗೆ 100 ml ಬ್ಲಡ್ ಇದ್ರೆ ಅದೀಗ ಒಂದು ಬಾರಿ ಹಿಂಗ್ ಪಂಪ್ ಮಾಡಿದ್ರೆ 60 ml ಹೊರಗಡೆ ಹೋಗುತ್ತೆ, ಆಚೆ ಹೋಗುತ್ತೆ. ರಿಮೈನಿಂಗ್ 40 ಅಲ್ಲೇ ಆಗಲ್ಲ, ಇರ್ಲೇಬೇಕು. ಆಮೇಲೆ ನೆಕ್ಸ್ಟ್ ಮತ್ತೆ ಲಂಗ್ಸ್ ಇಂದ ಮತ್ತೆ 30 ml ಬರುತ್ತೆ, ಅದು ನೆಕ್ಸ್ಟ್ ಬೀಟ್ ಅಲ್ಲಿ ಆತರ. ಸೊ ಈಗ ಸಿಸ್ಟಮ್ ಇರೋದು ಹಾಗೆ. ಈಗ 60% 55 ಇದ್ಬಿಟ್ರೆ ಅದು ಗ್ರೇಟ್, 30 ಅದು ನಾರ್ಮಲ್, 30 ಕಟ್ ಆಫ್, 30ಕ್ಕಿಂತ ಕೆಳಗೆ ಬಂದ್ರೆ ಕೋಮಾ, 25ಕ್ಕಿಂತ ಕೆಳಗೆ ಬಂದ್ರೆ ಸತ್ತ. ನಾರ್ಮಲ್ ನಾವು ಹೇಳೋದು. ಇಂಡಿಯಾದಲ್ಲಿ ಬಹುತೇಕ ಸಂದರ್ಭದಲ್ಲಿ ಎಷ್ಟೊಂದು ಸರಿ ಕೇಸ್ನಲ್ಲಿ 10-15 ಆರಾಮಿದಾನೆ ಇರ್ತಾರೆ. ಸೊ ಅದು ಅಷ್ಟು ವೇರಿಯೇಷನ್. ಬಟ್ ಅದನ್ನ ನೀವು ಮಾಡಿಫಿಕೇಶನ್ ಮಾಡ್ಕೊಂಡ್ರೆ ಇಂಡಿಯನ್ ಇದರಲ್ಲಿ ಮಾಡ್ಕೊಂಡಿರ್ತೀವಿ. ಎಷ್ಟೋ ಜನ ನಾವು 10-15% ಬರೋರು ಪೇಷಂಟ್ ನೋಡ್ತೀವಿ, ಬಟ್ ಅವರಿಗೆ ಅಷ್ಟು ತೊಂದರೆ ಇರುತ್ತೆ, ಓಡಾಡ್ಲಿಕ್ಕೆ ಆಗಲ್ಲ, ಸುಸ್ತಿರುತ್ತೆ, ಇದಿರುತ್ತೆ. ಬಟ್ ಅದಕ್ಕೆ ನಾವು ಆಯುಷ್ಯ ಅಂತ ಹೇಳೋದು. ಆಯುಷ್ಯ ಇದ್ರೆ ಅವನು ಓಡಾಡ್ಕೊಂಡಿರ್ತಾನ, ಕ್ವಾಲಿಟಿ ಆಫ್ ಲೈಫ್ ಮೇ ನಾಟ್ ಬಿ ಗುಡ್, ಬಟ್ ಆದ್ರೆ ಎಷ್ಟು ವರ್ಷ ಬದುಕಬೇಕು ಅವ್ನು ಬದುಕೆ ಅಲ್ಲ. ಒಂದು ಅಲ್ಲ ಎಸಿಫ್ ಅಂದ್ರೆ ಅದೇನಕ್ಕೆ ಅದು ಓಕೆ, ನೀವು ಟ್ರೀಟ್ ಮಾಡ್ತೀರಿ, ಅವ್ನು ಸರಿ ಮಾಡ್ತೀರಿ, ಮುಂದಿನ ಕತೆ. ಬಟ್ ಇಲ್ಲ, ಇಂಡಿಯಾದಲ್ಲಿ 15 ಇದ್ದವನು ಕೂಡ ಬದುಕ್ತಾರೆ. ಹೌದೌದು ಅಂತ ಹೇಳಿದ್ರೆ ನೀವು ನಿಮ್ಮ ಲಿಟರೇಚರ್ ಮಾಡಿಫಿಕೇಶನ್ ನೋಡಿದ್ವಿ. ಹೌದು, ಲಿಟರೇಚರ್ ಮಾಡಿಫಿಕೇಶನ್ ಮಾಡ್ಕೊತೀರಿ. ಓಕೆ, ಮೂಲತಃ 60-70% ಹೃದಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗೆ ಸಕ್ಕರೆ ಕಾಯಿಲೆ ಕಾರಣ. ಅದು ಬರಲಾರ್ದಂಗ್ ನೋಡ್ಕೋಬೇಕು. ಬಂತು ಅಂತ ಚೆಕ್ ಮಾಡ್ತಾ ಇರಬೇಕು. ಬಂದ್ರೆ ಫಸ್ಟ್ ನಿಯಂತ್ರಣದಲ್ಲಿ ಇಟ್ಕೋಬೇಕು. ನಿಯಂತ್ರಣದಲ್ಲಿ ಇಟ್ಕೊಂಡ್ಬಿಟ್ರೆ ಇದು ಕಾಯಿಲೆ ಅಲ್ಲ. ನಾನು ಅದನ್ನ ಎಲ್ಲಾ ಪೇಷಂಟ್ಗೂ ಹೇಳ್ತೀನಿ. ಇನ್ಫ್ಯಾಕ್ಟ್ ಈಗ ನಾವು MBBS ಓದ್ಬೇಕಿದ್ರೆ ಒಂದು ಮನುಷ್ಯನಿಗೆ 5 ವರ್ಷ ಡಯಾಬಿಟಿಸ್ ಇದೆ ಅಂದ್ರೆ ಅವನಿಗೆ ಕಣ್ಣಿದು, ಕಿಡ್ನಿದು, ಹಾರ್ಟ್ದು ಏನೋ ಒಂದು ಕಾಯಿಲೆ ಇರೋ ಪಕ್ಕ ಅಂತ ಹೇಳ್ತಿದ್ವಿ. ಈಗ ನಾವು ನೋಡ್ತೀವಿ, ಪೇಷಂಟ್ ಕೇಳ್ತೀವಿ ಎಷ್ಟು ವರ್ಷದಿಂದ ಶುಗರ್ ಇದೆ ಅಂತ. ಹೆಚ್ಚಿನ ಜನರು ಹೇಳ್ತಾರೆ 15 ವರ್ಷ, 20 ವರ್ಷ, 25 ವರ್ಷ. ಯಾಕೆ ಅಂತಂದ್ರೆ ಎಫೆಕ್ಟಿವ್ ಟ್ರೀಟ್ಮೆಂಟ್. ಓಕೆ, ಡಾಕ್ಟರ್ ಹೇಳಿದ ಟ್ರೀಟ್ಮೆಂಟ್ ಅವನು ಅಷ್ಟು ವರ್ಷ ಚಾಚು ತಪ್ಪದೆ ತಗೊಂಡಿದ್ದಾನೆ, ಅದು ಕಾಯಿಲೆ ಅಲ್ಲ ಅಂದ್ರೆ, ಅಥವಾ ಕಾಯಿಲೆ ಆಗಿ ಮಾರ್ಪಾಡಾಗಲ್ಲ, ಅಷ್ಟು ಹೇಳ್ಬೋದು ನಾವು. ಇಲ್ಲ ಅಂದ್ರೆ ನೀವು ಶುಗರ್ ನೆಗ್ಲೆಕ್ಟ್ ಮಾಡಿದ್ರೆ 3 to 5 years 100% ನಿಮ್ಗೆ ಯಾವ್ದಾದ್ರು ಒಂದು ಕಾಯಿಲೆ ಬಂದೇ ಇರುತ್ತೆ. ಮಲ್ಟಿಪಲ್ ಲಕ್ಷ ಮಾಡಿ ರಕ್ತ ಎಲ್ಲಾ ಕಡೆ ಓಡಾಡ್ತದೆ, ಎಲ್ಲಾ ಕಡೆನೂ ಈಕ್ವಲಿ ಅಫೆಕ್ಟ್ ಮಾಡ್ತಾ ಹೋಗುತ್ತೆ. ಹೌದು, ಬಟ್ ನಿಯಂತ್ರಣ ಇಟ್ಕೋಬಹುದು. ಬಂದ್ಮೇಲೆ ನೀವು ಅಲ್ಟಿಮೇಟ್ಲಿ ಇದು ಗೊತ್ತಾಯ್ತು ಅಂತಾದ್ರೆ ಫಸ್ಟ್ ಟ್ರೀಟ್ ಮಾಡೋದು ಇದೇನೆ, ಡಯಾಬಿಟಿಸ್ ಅನ್ನ ಕಂಟ್ರೋಲ್. ಫಸ್ಟ್ ಅವರಿಗೆ ಈಗ ನೀವು ಶುಗರ್ ಬಂತು ಅಂದ ತಕ್ಷಣ, ಅವ್ರು ಹೇಳಿದ ತಕ್ಷಣ ಹೆಚ್ಚಿನ ಜನರು ನಾನು ಶುಗರ್ ಬಂದ್ಬಿಡ್ತು ಅಂತ ಅಲ್ಲೇ ಅರ್ಧ ಇದಾಗ್ಬಿಡ್ತಾರೆ. ದಯವಿಟ್ಟು ಅದು ಆಗೋ ಅವಶ್ಯಕತೆ ಇಲ್ಲ. ನಾನು ಎಲ್ಲರಿಗೂ ಹೇಳೋದು ಏನಂತಂದ್ರೆ, ನಿಮ್ಮ ರಕ್ತದಲ್ಲಿ ರಕ್ತ ಸ್ವಲ್ಪ ಜಾಸ್ತಿ ಇದೆ, ಇದು ಮೆಟಬಾಲಿಕ್ ಪ್ರಾಬ್ಲಮ್, ಇದನ್ನ ಹೇಗೆ ಕಂಟ್ರೋಲ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಅಷ್ಟೇ. ಫಸ್ಟ್ ನಿಮ್ ಕೈಲೇ ಇದೆ ಟ್ರೀಟ್ಮೆಂಟ್, ಡಯಟ್. ಎರಡನೇದು ವ್ಯಾಯಾಮ, ಸಾಕಷ್ಟು ಎಕ್ಸರ್ಸೈಸ್ ಇದೆ. ಇದು ಎರಡಕ್ಕೆ ನಿಮ್ಮ ಹತ್ರ ಆಗಿಲ್ಲ ಅಂದ್ರೆ ಆಮೇಲೆ ಔಷಧಿ ಬರ್ಕೊಡ್ತೀವಿ. ಎಲ್ಲರೂ ಅಂತಾರೆ ಶುಗರ್ ಬಂದ ತಕ್ಷಣ ಡಾಕ್ಟರ್ ಇನ್ನು ಇಂಜೆಕ್ಷನ್ ಚುಚ್ಚಕ್ ಶುರು ಮಾಡ್ಬಿಡ್ತಾರೆ, ಇನ್ಸುಲಿನ್ ಅಂತ, ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡ್ತಾರೆ. ಅದು ಅವಶ್ಯಕತೆ ಇಲ್ಲೇ ಇಲ್ಲ. ಫಸ್ಟ್ ಆಹಾರದಲ್ಲೇ ಕಂಟ್ರೋಲ್ ಮಾಡಬಹುದು, ದಿನಚರಿ ಒಳಗೆ ಕಂಟ್ರೋಲ್ ಮಾಡಬಹುದು. ಅದು 2-3 ಅಲ್ಲ ಆಗಿಲ್ಲ ಅಂದ್ರೆ ಒಂದು 4-5 ತಿಂಗಳ ನೋಡ್ತೀವಿ, ಪದೇ ಚೆಕ್ ಮಾಡ್ತೀವಿ. ಇದೆ ಅಂತಂದ್ರೆ ಆವಾಗ ನಾವು ಗುಳಿಗೆ ಮಾತ್ರ ಅದು ದಾಟಿದ್ರೆ ಇನ್ಸುಲಿನ್ ಮಾತ್ರ ಬರ್ತದೆ, ಅಲ್ಲಿವರೆಗೆ ಇಲ್ಲ. ಆಮೇಲೆ ಇವತ್ತಿನ ಮಟ್ಟಿಗೆ ಡಯಾಬಿಟಿಸ್ ರಿವರ್ಸ್ ಮಾಡಬಹುದು ಅಂತ ಒಂದು ಇದೆ. ಅದನ್ನೇ ಈಗ ದಿನಚರಿಯಲ್ಲಿ ಡಯಟ್ ಪ್ಲಸ್ ನೀವು ದಿನಚರಿ ಇದ್ ಮಾಡ್ಕೊಂಡ್ರೆ ಶುಗರ್ ಜಾಸ್ತಿ ಆಗಿಲ್ಲ, ಒಂದೇ ಕಂಟ್ರೋಲ್ ಇದೆ ಅಂದ್ರೆ ಅದು ರಿವರ್ಸಲ್ ಅಂತ. 150 130 ಬಂದ್ರೆ ಅದೇ ರಿವರ್ಸಲ್, ಮತ್ತೇನು ಹೊಸದೇನಿಲ್ಲ. ನಿಮ್ದು ಅಲ್ಲದೆ ಹೋದ್ರು ನೀವು ಡಯಾಬಿಟಿಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಂತ ಅನಿವಾರ್ಯತೆ ಇದೆ. ಹೌದು, ನಿಮ್ಮ ಪೇಷಂಟ್ಸ್ ಬೇಕೇ ಬೇಕು. ಡಯಾಬಿಟಿಸ್ ನಾಲೆಜ್ ಪ್ರತಿಯೊಂದು ಮನುಷ್ಯನಿಗೂ ಬೇಕು, ಎಲ್ಲ ಡಾಕ್ಟರಿಗೂ ಬೇಕು, ಡಾಕ್ಟರಿಗೂ ಬೇಕು, ಹಾರ್ಟ್ ಡಾಕ್ಟರಿಗೂ ಬೇಕು. ಸೊ ಅಲ್ಲಿಗೆ ಇದು ಈಗ ಮತ್ತೆ ಅಗೇನ್ ಬ್ಲಾಕೇಡ್ ಇಂದಾನೇ ಸಮಸ್ಯೆ ಆಗುತ್ತೆ. ಅದಕ್ಕೆ ನೀವು ಮತ್ತೆ ಎಂಜಿಯೋಪ್ಲಾಸ್ಟಿ ಮಾಡ್ತೀರಿ, ಇಲ್ಲ ಓಪನ್ ಹಾರ್ಟ್ ಸರ್ಜರಿ. ಅದು ಬ್ಲಾಕೇಜ್ ನೋಡ್ಕೊಂಡು ಮುಂದಿನ ಅದು ನಿಮಗೆ ಯಾವ್ದೇ ಕಾರಣಕ್ಕೆ ಬ್ಲಾಕ್ ಆದ್ರೂ ಮುಂದಿನ ಪ್ರೊಸೀಜರ್ ಒಂದೇ. ಹೌದು,
ಅದರೇನು ವ್ಯತ್ಯಾಸ ಇಲ್ಲ. ಡಯಾಬಿಟಿಸ್ ಇಂದ ಬೇರೆ ಇದು ಬೇರೆ ಅಂತ ಇಲ್ಲ ಇದಕ್ಕೆ. ಮತ್ತೆ ಎಕ್ಸ್ಟ್ರಾ ಫ್ಲಶಿಂಗ್ ಸಿಸ್ಟಮ್ ಏನಿಲ್ಲ ಆ ರೀತಿ. ಅಂದ್ರೆ ಈಗ 50% ಒಳಗಡೆ ಬ್ಲಾಕ್ ಇದ್ದವರಿಗೆ ಕೆಲವು ಸ್ಟ್ರಾಂಗ್ ಮೆಡಿಸಿನ್ ಕೊಟ್ಟು 50ಕ್ಕೆ ಇರುವಂಗೆ ನೋಡ್ಕೊಳ್ತೀವಿ. ಓಕೆ, ಅದು ಇದೆ. ಈಗ ಸಪೋಸ್ ಒಂದು ಪೈಪಲ್ಲಿ ಒಂದು ಮನುಷ್ಯನಿಗೆ ಏನೋ ತೊಂದರೆ ಬಂದಿರ್ತಾನೆ, ಚೆಕಪ್ ಮಾಡಿರ್ತೀವಿ, ನಾವು ನೋಡ್ತೀವಿ 2-3 ಪೈಪಲ್ಲಿ 50% ಬ್ಲಾಕ್ ಇದೆ. ಅವನಿಗೆ ನಾವು ಏನು ಆಂಜಿಯೋಪ್ಲಾಸ್ಟಿ ಅಥವಾ ಬೈಪಾಸ್ ಹೇಳೋದಿಲ್ಲ. ಅವಾಗ ನೋಡಪ್ಪ, ಸ್ಟ್ರಿಕ್ಟ್ ಆಗಿ ಶುಗರ್ ಕಂಟ್ರೋಲ್ ಮಾಡ್ಕೋ, BP ಕಂಟ್ರೋಲ್ ಮಾಡ್ಕೋ, ಲೈಫ್ ಸ್ಟೈಲ್ ಚೇಂಜಸ್ ಮಾಡ್ಕೋ, ಆಮೇಲೆ ಇವು ಕೆಲವು ಮೆಡಿಸಿನ್ ಬ್ಲಡ್ ಥಿನ್ನರ್ ಅಂತ ಕೊಡ್ತೀವಿ, ಎಕೋಸ್ಪ್ರಿನ್, ಆಮೇಲೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ. ಈಗ ಇಕೋಸ್ಪ್ರಿನ್ ನೀವು ಏನ್ ಕೊಡ್ತೀರಿ, ಅದು ಬ್ಲಡ್ ಥಿನ್ನರ್ ಅಂದ್ರೆ ಇದು ಉಲ್ಟಾ ಕೇಸ್. ಅಂದ್ರೆ ಆ ಬ್ಲಾಕೇಡ್ ಅನ್ನು ನೀವು ತೆಗೆಕ್ ಕೊಡೋದಲ್ಲ. ಒಂದ್ ಬಾರಿ ನಿಮ್ಗೆ ರಕ್ತನಾಳದಲ್ಲಿ ಕೋಟಿಂಗ್ ಆಯ್ತು ಅಂದ್ರೆ ಒಂದೆರಡು ಜಾಗದಲ್ಲಿ ಆದ್ರೆ ಏನೋ ಮಾಡ್ಬೋದು. ಇದು ಇಡೀ ಸಿಸ್ಟಮ್ ಅಲ್ಲಿ ಒಂದೆರಡು ಆದ್ರೆ ನೀವು ಈಗ ಇದನ್ನ ಹಾಕಿ ಅದನ್ನೇ ಆಂಜಿಯೋಪ್ಲಾಸ್ಟಿ ಅಂತ ಹೇಳೋದು. ಬಲೂನ್ ಹಾಕಿ ಬ್ಲಾಸ್ಟ್ ಮಾಡಿ ಸ್ಟೆಂಟ್ ಹಾಕೋದನ್ನ ಆಂಜಿಯೋಪ್ಲಾಸ್ಟಿ. ಸ್ಟೆಂಟ್ ಹಾಕದೆ ನೀವು ಸುಮ್ಮನೆ ಹಿಂಗೆ ಅದು ಮಾಡ್ತೀವಿ, ಬಲೂನಿಂಗ್ ಅಂತ ಹೇಳ್ತೀವಿ. ಓಕೆ 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 ಓಕೆ. ಸೊ ಅದು ಆ ದಾರಿ ಇದೆ, ಅಲ್ಲಿ ಕಡ್ಡಿ ಹಾಕಿ ಯಾರಿಗೂ ಏನಾಗುತ್ತೆ, ಹಾರ್ಟ್ ಬ್ಲಾಕ್ ಇರುತ್ತೆ. ಇಮ್ಯಾಜಿನ್ ಒಂದು ಪೈಪ್ 70-80% ಹಾರ್ಟ್ ಬ್ಲಾಕ್ ಆಗಿರುತ್ತೆ. ಒಂದು 10% ಅಲ್ಲಿ ಫ್ರೆಶ್ ಕ್ಲಾಟ್ ಹೋಗಿ ಕುತ್ಕೊಂಡಿರುತ್ತೆ, ರಕ್ತ ಹೆಪ್ಪುಗಟ್ಟಿರೋದು ಅಂತ ಹೇಳಿ. ಆ ಹೆಪ್ಪುಗಟ್ಟಿರೋ ರಕ್ತವನ್ನ ಹೋಗಿ ಒಂದು ಕುಕ್ಕಿ ಅಲ್ಲಿ ಕ್ಲಾಟ್ ಮಾಡೋದು, ಲೈಸಿಸ್ ಮಾಡಬಹುದು, ಕರಗಿಸಬಹುದು. ಅದಕ್ಕೆಲ್ಲ ಔಷಧಿಗಳಿದೆ. ಬಟ್ ಆ ಇದನ್ನ ಕರಗಿಸಕ್ಕೆ ಹಾರ್ಡ್ ಇರೋದನ್ನ ಆಗೋದಿಲ್ಲ. ಅದನ್ನ ತಗೊಂಡು ಉಳಿ ಸುತ್ತಕೆನೆ ಬೇಕು ಅಲ್ಲ. ಅದಕ್ಕೂ ವ್ಯವಸ್ಥೆಗಳು ಬಂದಿದೆ ಈಗ. ರೋಟಾಬ್ಲೇಷನ್ ಅಂತ ಹೇಳ್ತೀವಿ, ಅಲ್ಟ್ರಾಸೋನಿಕ್ ವೇವ್ಸ್ ಬಿಟ್ಟು ಅದನ್ನ ಬರ್ಸ್ಟ್ ಮಾಡ್ತೀವಿ, ಲಿಥೋಟ್ರೆಪ್ಸಿ ಅಂತ ಮಾಡ್ತೀವಿ. ಎಲ್ಲ ಇದೆ, ಟೆಕ್ನಾಲಜಿ ಇದೆ. ಬಟ್ ಬೈ ಅಂಡ್ ಲಾರ್ಜ್ ಅದೆಲ್ಲ ಅದು ಆಗದೆ ಇರೋ ತರ ನೋಡ್ಕೊಳ್ಳೋದು ತುಂಬಾ ಸುಲಭ. ಅದಾಗೋದಿಲ್ಲ ಸರ್. ನಾವು ಬಿಂದಾಸ್ ಆಗಿ ಜೀವನ ಮಾಡೋದು 50 ವರ್ಷ, ಕಡೆಗೆ ಡಾಕ್ಟರ್ ಮನೆಗೆ ಹೋಗೋದು. ವೀಕ್ಷಕರ, ನಮ್ಮ ಚರ್ಚೆ ಎಲ್ಲಿಂದನೇ ಎಲ್ಲಿಗೂ ಹೋಯ್ತು. ಬಟ್ ಆದರೆ ಇದು ಸ್ವಾಭಾವಿಕ ನಮಗೆ ನಿಮಗೆ ಆಸಕ್ತಿ ಇರುವಂಥ ವಿಷಯ. ಅದರಲ್ಲೇನು ಪ್ರಶ್ನೆ ನೋಡಿ, ಒಂದು ಪ್ರಶ್ನೆ ಕೇಳಿದ್ರೆ ಡಾಕ್ಟರ್ ಹತ್ರ ಎಷ್ಟು ವಿಷಯ ಹೊರಗೆ ತೆಗಿಸ್ಬೋದು. ಸೊ ನಮ್ಮ ಕೆಲಸ ಅದೇ. ನನಗೇನು ಗೊತ್ತಿಲ್ಲ, ಇವತ್ತು ಕೂತ್ಕೊಳ್ಳುವಲ್ಲಿವರಿಗೂ ಡಯಾಬಿಟಿಸಿಗೆ ಇಷ್ಟೆಲ್ಲ ಸೀರಿಯಸ್ನೆಸ್ ಇದೆ. ಇವ್ರು ಏನಕ್ಕೆ ಡಾಕ್ಟರ್ ಹಾರ್ಟಿನ ಡಾಕ್ಟ್ರು ಡಯಾಬಿಟಿಸ್ ಬಗ್ಗೆ ಇಷ್ಟೊಂದು ತಲೆ ಕೆರ್ಕತ್ತಾರೆ, ಇವ್ರದ್ದು ಡೊಮೇನ್ ಅಲ್ಲ, ಇದು ಔಟ್ ಆಫ್ ಸಿಲೆಬಸ್ ಇವರಿಗೆ ಅಂತಂದ್ರೆ ಇಲ್ಲ. 60-70% ಇವ್ರದ್ದು ಈ ಹಾರ್ಟ್ ಆಸ್ಪತ್ರೆ ನಡೀತಾ ಇರೋದು ಡಯಾಬಿಟಿಸ್ನಿಂದ. 60-70% ನೆನ್ಪಿಟ್ಕೊಳ್ಳಿ. ಹಾಗಾಗಿ ಡಯಾಬಿಟಿಸನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಇದಕ್ಕೆ ಸರ್ ಮೆಂಟಲ್ ಇದು ಬೇಕು, ಕಮಿಟ್ಮೆಂಟ್ ಬೇಕು ಹೊರತು ಇದಕ್ಕೆ ಇನ್ನೇನು ಬಾಯಿ ಬ್ರಹ್ಮವಿದ್ಯೆ ಎಂಥದ್ದು ಬೇಡ. ದುಡ್ಡು ಖರ್ಚು ಇಲ್ಲ, ಇನ್ನ ದುಡ್ಡು ಉಳಿತದೆ. ಉಳಿತದೆ. ನೀವು ಮನಸ್ಸಿಗೆ ಬಂದಿದ್ದೆಲ್ಲ ತಿನ್ನೋದೇನೋ ಹೋದ್ರೆ ದುಡ್ಡು ಉಳಿತದೆ, ಆರೋಗ್ಯನೂ ಉಳಿತದೆ. ಆದರೆ ಡಯಾಬಿಟಿಸ್ ಇಷ್ಟೊಂದು ಮಹತ್ವ ಇದೆ. ಹಾರ್ಟಿಗೆ ಯಾಕೆಂದ್ರೆ ಬೇರೆ ಎಲ್ಲ ಅಂಗಾಂಗ ಒಂದು ಕೈಯೇ ಇಲ್ಲೋ ಅಂದ್ರೂ ಬದುಕ್ಬೋದು, ಹಾರ್ಟ್ ಇಲ್ಲ ಅಂದ್ರೆ ಸತ್ತ. 5 ನಿಮಿಷ ಹಾರ್ಟ್ ನಿಂತರೂ ಹೋಯ್ತು. ಹಾಗಾಗಿ ಹೃದಯ ಬಹಳ ಮಹತ್ವದ ಅಂಗ. ಅದನ್ನು ಉಳಿಸ್ಕೊಳ್ಳೋದು ಇಷ್ಟು ಸಿಂಪಲ್ ಇದೆ. ನಾವು ಮಾಡ್ತಾ ಇಲ್ಲ ಅಂದ್ರೆ ಇದು ನಮ್ಮ ತಪ್ಪು. ಡಾಕ್ಟ್ರದ್ದು ಅಲ್ಲ, ದೇವರದ್ದು ಅಲ್ಲ, ಇನ್ನೊಂದು ಔಷಧಿ ಅಂಗಡಿಯ ಒಂದು ಅಲ್ಲ, ಅದು ನಮಗೆ ನಿಮಗೆ ಬಿಟ್ಟಿದ್ದು. ಹಾಗಾಗಿ ಇವತ್ತಿನ ಚರ್ಚೆಯಲ್ಲಿ ಸಾಕಷ್ಟು ವಿಷಯ ನಿಮಗೂ ಆಸಕ್ತಿಕರವಾಗಿತ್ತು ಅಂತ ಅನ್ಕೋತೀನಿ, ಅಥವಾ ಪ್ರಯೋಜನಕ್ಕೆ ಬಂತು. ನಮಗೆ ನಿಮಗೆ ತೀರಾ ಹತ್ತಿರದ್ದು ವಿಷಯ ಅಂದರೆ ಡಯಾಬಿಟೀಸ್ ಬಗ್ಗೆ ನಾವು ವಿವರವಾದ ಕಾರ್ಯಕ್ರಮವನ್ನು ಮಾಡೋಣ. ಅದು ಇನ್ನೂ ಒಳ ಹೋಗೋದ್ರ ಇದು ಮಾಡಿ. ಇವರು ಹಾರ್ಟ್ ಡಾಕ್ಟರ್ ಇರೋದಕ್ಕೆ ಅವರಿಗೆ ಸಂಬಂಧಪಟ್ಟಿದ್ದ ಆ್ಯಂಗಲಲ್ಲಿ ಮಾತ್ರ ಚರ್ಚೆ ಮಾಡಿದ್ವಿ. ನಮಗಿಷ್ಟು ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರ ಪರವಾಗಿ ಮತ್ತು ನಮ್ಮ ವಾಹಿನಿಯ ಪರವಾಗಿ ಡಾಕ್ಟರ್ ದಿವಾಕರ್ ಭಟ್ ಅವರಿಗೆ ಧನ್ಯವಾದವನ್ನು ಹೇಳೋಕ್ಕೆ ಇಷ್ಟಪಡ್ತೀವಿ. ವೀಕ್ಷಕರೇ, ಇದಕ್ಕೆ ಸಹಕಾರ ಕೊಡ್ತಾ ಇರುವಂಥ SRRV ಆಸ್ಪತ್ರೆ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದವನ್ನು ಹೇಳೋಣ. ಮತ್ತೆ ಇನ್ನೊಂದು ವಿಷಯದೊಂದಿಗೆ ಇನ್ನೊಬ್ಬ ತಜ್ಞರ ಜೊತೆಗೆ ಮುಂದಿನ ಆಯುಷ್ಮಾನ್ ಭವ ಕಂತಲ್ಲಿ ಭೇಟಿಯಾಗೋಣ. ನಮಸ್ಕಾರ.